सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ಸಿದ್ಧಶಕ್ತಿ ಅಂದ್ರೆ ಬೆಂಕಿಯನ್ನು ಕೂಡಲೇ ಸುಡುತ್ತೆ ಅಂತ ನಮ್ಮ ಮನಸ್ಸಿಗೆ ಸುಡುವಿಕೆ ಇಲ್ಲದೆ ಬೆಂಕಿ ಕಲ್ಪನೆಗೆ ಬರಲ್ಲ. ಚಂದ್ರ ಅಂದ ಕೂಡಲೇ ತಂಪು. ಈ ರೀತಿಯಾದ ಒಂದು ಸಿದ್ಧಶಕ್ತಿ ಪ್ರತಿಯೊಂದರಲ್ಲೂ ಇದೆ. ನಾವು ನಿನ್ನೆ ದಿನ ಗಮನಿಸಿಕೊಂಡಂತೆ ಪ್ರತಿಯೊಂದು ಗ್ರಹಗಳಲ್ಲಿ ಕೂಡ ಒಂದೊಂದು ವಿಧವಾದಂತಹ ಶಕ್ತಿ ಇದೆ. ಆಯಾ ಶಕ್ತಿಗಳಿಗೆ ತಾಯಿನೇ ಕಾರಣ. ಈಶ್ವರಿ ಎಂದಾಗ ಕೊಡುವವಳು ಅಂದ್ರೆ ಆ ಶಕ್ತಿಯನ್ನ ಆ ಗ್ರಹದಲ್ಲಿ ಕೊಡುವವಳು ಅವಳು. ಇದನ್ನೇ ನಾವು ನೆನಪು ಮಾಡಿಕೊಂಡಾಗ ಯಾವುದೇ ವಿಧವಾದಂತಹ ಗ್ರಹದ ಬಾಧೆ, ಈ ವಿಷಯ ನಾವು ಹೇಳ್ಕೊಂಡಿದ್ದೇವೆ, ಗ್ರಹದಿಂದ ನಮಗೆ ಬಾಧೆ ಅಲ್ಲ, ನಮಗೆ ಏನು ಬಾಧೆ ಬರ್ತಾ ಇದೆ ಅನ್ನೋದನ್ನ ಗ್ರಹ ತೋರಿಸುತ್ತೆ ಅಷ್ಟೇ. ಅಂದ್ರೆ ಗ್ರಹದಿಂದ ನಾವು ಏನನ್ನೂ ಪಡೆಯಲ್ಲ. ನಮ್ಮ ಪೂರ್ವಾರ್ಜಿತವಾಗಿ ನಾವು ಬಿತ್ತಿದ ಬೀಜ ಗಿಡ ಆಗಿ ಫಲ ಕೊಡ್ತಾ ಇದೆ ಅನ್ನೋದು ನಮಗ್ ಕಾಣಲ್ಲ. ಅದನ್ನ ಆ ಗ್ರಹ ತೋರಿಸುತ್ತೆ. ಅದು ನಮಗ್ ಗೊತ್ತಾಗೋಲ್ಲ. ಅದು ಜ್ಯೋತಿಷಿಗಳ ಮೂಲಕ ನಾವು ತಿಳಿತೇವೆ. ಆದರೆ ಆ ಗ್ರಹ ಅಂದ್ರೆ ಗುರುಗ್ರಹ ಇಂಥ ದಶ ಇಂಥ ಭುಕ್ತಿಯನ್ನ ಪ್ರವೇಶ ಮಾಡ್ತಾ ಇರೋದ್ರಿಂದ ಇಂಥ ಫಲ ಅಂತ ಹೇಳಿದ್ರೆ, ರಾಹು ದಶ ಗುರುಭುಕ್ತಿ ಹೀಗೆಲ್ಲ ಹೇಳ್ತಾರಲ್ಲ, ಅಂಥ ಒಂದು ದಶಾಭುಕ್ತಿಗಳಿಯು ನಮಗೆ ಏನನ್ನು ತೋರಿಸುತ್ತೆ? ನಮ್ಮ ಪೂರ್ವಾರ್ಜಿತವಾದ ಕರ್ಮ ಫಲ ಕೊಡ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಗ್ರಹದಿಂದ ನಮಗೆ ಏನೂ ಆಗಲ್ಲ. ಆ ಶಕ್ತಿಯನ್ನ ದೇವಿ ಗ್ರಹಗಳಲ್ಲಿ ಇಟ್ಟಿದ್ದಾಳೆ. ಅದು ಸಿದ್ಧಶಕ್ತಿ. ಆದ್ರಿಂದ ಆ ಸಿದ್ಧಶಕ್ತಿಗೆ ದಾನ ಕೊಟ್ಟವಳವಳು, ಕೊಟ್ಟಿರುವುದನ್ನ ಪಾಲಿಸುವವಳವಳು, ಅದರ ಮೂಲಕ ಅದನ್ನ ರಕ್ಷಿಸುವವಳು ಅವಳು. ಆದ್ರಿಂದ ಈಶ್ವರಿ ಅನ್ನೋದನ್ನ ನಾವು ನೋಡಿದ್ವಿ. ಆದ್ರಿಂದ ಯಾವ ಪ್ರತಿಯೊಂದರಲ್ಲೂ ಒಂದೊಂದು ಶಕ್ತಿ ಇದೆ. ಇರುವೆ ಅಂದ್ರೆ, ಹಾವು ಅಂದ್ರೆ ನಾವು ಯಾವುದಕ್ಕೆ ಭಯ ಪಡ್ತೇವಲ್ವಾ, ಆ ಯಾವುದೋ ಒಂದು ಶಕ್ತಿ ಇದೆಯಲ್ಲ, ಆ ಎಲ್ಲ ಶಕ್ತಿ ಅದು ಸಿದ್ಧ. ನಾವು ಆಮೇಲೆ ಕಲೆಕ್ಟ್ ಮಾಡಿ ಕೊಟ್ಟಿದ್ದ, ಅದು ರೆಡಿ ಮಾಡಿ ಅಲ್ಲೇ ಇದ್ದಿದ್ದು ತಾನೆ, ನಾವೆಲ್ಲ ತುಂಬಲಿಲ್ಲ ತಾನೆ. ಆದ್ರಿಂದ ಅಂಥ ಒಂದು ಸಿದ್ಧ ಅಂದ್ರೆ ರೆಡಿ ಅಂತ, ರೆಡಿ ಇರುವಂಥದ್ದು. ಆ ರೆಡಿ ಇರುವುದನ್ನಕ್ಕೆ ಅದು ಎಲ್ಲಿಂದ ರೆಡಿ ಆಯ್ತು ಅಂದ್ರೆ ತಾಯಿಯಿಂದ ರೆಡಿ ಆಯ್ತು. ತಾಯಿ ಅದನ್ನ ಸಿದ್ಧ ಮಾಡಿದ್ಲು. ತಾಯಿ ಅದನ್ನ ಇಂಥ ವಸ್ತುಗಳಲ್ಲಿ ಇಡಬೇಕು ಅಂತ ಇಟ್ಟಿದ್ದನ್ನ ರಕ್ಷಿಸ್ತಾ ಪಾಲಿಸ್ತಾ ಇದ್ದಾಳೆ, ಪಾಲಿಸೋದನ್ನ ರಕ್ಷಿಸ್ತಾ ಇದ್ದಾಳೆ. ಹಾಗೆ ಇರುವಂತಹ ತಾಯಿ ಸಿದ್ಧೇಶ್ವರಿ ಅನ್ನೋದನ್ನ ನಾವು ಗಮನಿಸಿಕೊಂಡ್ವಿ. ಇಷ್ಟು ಮಾತನ್ನ ಹೇಳಿಕೊಳ್ಳುವಾಗ ನಾವು ಗ್ರಹಗಳಿಗೆ ಅಯ್ಯೋ ನಂಗೆ ಸಾಡೆ ಸಾತಿ ಅಂತೆ, ನಂಗೆ ಅದಂತೆ, ನಾವು ಸಾಡೆ ಸಾತಿ ಅಂತ ಆಗ್ಬಿಟ್ರೆ ಅಯ್ಯೋ ಅನ್ಕೋಬೇಕಾಗಿಲ್ಲ. ದೇವರ ಸ್ಮರಣೆ ಜಾಸ್ತಿ ಮಾಡಿದ್ರೆ ಹೋಯ್ತು, ಏನು ತೊಂದರೆ ಆಗಲ್ಲ. ಅದ್ರ ಬದಲಿಗೆ ನಾವು ನಂಗೆ ಸಾಡೆ ಸಾತಿ ಅಂತೆ, ನಂಗೆ ಸಾಡೆ ಸಾತಿ ಅನ್ಕೋತಾ ಇದ್ದಷ್ಟು ಭಾರ ಜಾಸ್ತಿ, ತೊಂದರೆ ಅಲ್ವೇ? ಆದ್ರಿಂದ ನಾ ಹೇಳಿದ್ನಲ್ಲ, ಇದು ಗ್ರಹದಿಂದ ನಮಗ್ ಬಂದಿದ್ದಲ್ಲ, ನಮ್ಮಲ್ಲಿ ಏನಿದೆ ಅದನ್ನ ಅದು ತೋರಿಸುವಂಥದ್ದಷ್ಟೇ. ಮತ್ತೆ ಒಬ್ಬರಿಗಾಗಿದ್ದೆ ಇನ್ನೊಬ್ಬರಿಗೂ ಆಗತ್ತೆ ಅಂತ ಏನಿಲ್ಲ. ಅದಕ್ಕೆ ಬೇರೆ ಬೇರೆ ಹಿನ್ನೆಲೆಗಳಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವಿ ಆ ಶಕ್ತಿಯನ್ನ ಆ ಗ್ರಹದಲ್ಲಿ ಇಡ್ತಾಳೆ ಅಂದಮೇಲೆ ದೇವಿಗೆ ಅದನ್ನು ಪರಿಹರಿಸಕ್ಕೂ ಶಕ್ತಿ ಇದೆ ಪರಮಾತ್ಮನಿಗೆ. ಆದ್ರಿಂದ ನಾವು ಪರಮಾತ್ಮನ ಸ್ಮರಣೆಯನ್ನ ಮಾಡಿಕೊಳ್ಬೇಕು ಅನ್ನೋದನ್ನ ನೆನಪು ಮಾಡ್ಕೊಳ್ತಾ, ನಮಗೆ ಜಾತಕ ಇದೆ, ಜಾತಕದಲ್ಲಿ 9 ಮನೆಗಳಿದೆ. 9 ಮನೆಗಳಿಗೆ ಒಂದೊಂದು ಗ್ರಹಗಳ ಸ್ಥಾನ ಇದೆ. ಅವ್ರಿಗೆ ಅಂದ್ರೆ ಸ್ವಂತ ಮನೆ ಒಂದಿದೆ. ಆ ಸ್ವಂತ ಮನೆ ಬಿಟ್ಟು ಬೇರೆ ಬೇರೆ ಮನೆಯಲ್ಲಿ ನಾವು ಜನ್ಮ ತಳೆದಾಗ ಬರೋದು ಇದೆ. ಮತ್ತೆ ಅವರಿಗೆ ಎದುರಾಗಿ ಬರುವವರು, ಹಾಗೆ ಸಂಚಾರ ಮಾಡ್ತಾ ಬರುವವರು. ಈಗ ಜಾತಕ ಬರ್ದಾಗ ಅಲ್ಲಿಲ್ಲ, ಆದ್ರೆ ಸಂಚರಿಸ್ತಾ ಬರ್ತಾರಲ್ಲ, ಚಲನೆ ಮಾಡ್ತಾ. ಈ ಎಲ್ಲಾ ಇದೆಯಲ್ವಾ, ಆ ಎಲ್ಲದರಿಂದ ಬರುವಂತಹ ಲೋಪದೋಷಗಳೇನಿದೆ, ಈ ಲಲಿತೆ ಅನ್ನೋದು ಅಸಾಧಾರಣವಾದ್ದು ಅನ್ನೋದನ್ನ ನೆನಪು ಮಾಡಿಕೊಡೋದಕ್ಕೆ ನಿನ್ನೆ ದಿವಸನೇ ನಾವು ಸಾಕಷ್ಟು ಗಮನಿಸಿದ್ದೇವೆ. ಈಗ ಇದನ್ನೂ ಸಂದರ್ಭ ಬಂದಿದ್ರಿಂದ ಹೇಳ್ತಿರೋದು. ಮುಂದೆ ಇದೆ ನಾಮ, ನಾವು ನೆನಪು ಮಾಡಿಕೊಂಡ್ರೆ ಯಾವುದು ಗ್ರಹಗಳ ಸ್ಥಾನ ನಮಗೆ ಜನ್ಮವನ್ನ ನಿರ್ಣಯ ಮಾಡುವಂಥದ್ದು, ನಮಗೆ ಜನ್ಮಗತವಾದ ರೋಗ ರುಜಿನಾದಿಗಳನ್ನ ನಿರ್ಣಯ ಮಾಡುವಂಥದ್ದು, ಆಯುಸ್ಸನ್ನ ನಿರ್ಣಯ ಮಾಡುವಂಥದ್ದು,
ಸಂಪತ್ ಸೌಭಾಗ್ಯಗಳನ್ನ ನಿರ್ಣಯ ಮಾಡುವಂಥದ್ದು, ಸಂಬಂಧಗಳನ್ನ ನಿರ್ಣಯ ಮಾಡುವಂಥದ್ದು ಎಲ್ಲ ಗ್ರಹಗಳ ಸೂಚನೆ. ಇದರಲ್ಲಿ ಹೇಳ್ತಾರೆ ಈ ಸಂಬಂಧ ನಿಮ್ಗೆ ಬರಲ್ಲ, ಇದು ನಿಮ್ಗೆ ಆಗುತ್ತೆ, ಇಂಥ ಒಂದು ವೃತ್ತಿ ನೀವು ಮಾಡ್ಬೋದು, ಮಾಡಬಾರ್ದು, ಅದೆಲ್ಲ ಈ ಜಾತಕದಿಂದ ತೋರಿಸುತ್ತೆ ಅಂತ ಹೇಳ್ತಾರಲ್ಲ. ಆ ರೀತಿ ಜಾತಕದಲ್ಲಿನ ಮನೆಗಳಲ್ಲಿನ ಗ್ರಹಗಳಿಂದ ಬರುವ ಆ ಗ್ರಹಗಳ ಸ್ಥಾನದ ಸಂಚಾರದಿಂದ ಬರುವ ಫಲ, ಈ ಎಲ್ಲವನ್ನ ನಿರ್ಣಯ ಮಾಡುವುದಕ್ಕೆ ಶಕ್ತಿ ತಾಯಿ ಯಾರು ಕೊಟ್ಟಿದ್ದಾಳೆ ಅದನ್ನ ನಾವು ನೆನಪು ಮಾಡಿಕೊಳ್ತಾ ಮುಂದೆ ಬರುವ ನಾಮ ಆದ್ರೂ ಈಗ ಇದನ್ನ ನಾವು ಪಾರಾಯಣ ಮಾಡಿಕೊಂಡ್ರೆ ಯಾವ ಗ್ರಹದ ಯಾವ ದಶಾಭುಕ್ತಿಗಳಿದ್ರು ಅದು ನಮ್ಮ ಮೇಲೆ ಏನೂ ಪರಿಣಾಮ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾವು ನಿನ್ನೆ ದಿವಸ ಆರಂಭ ಮಾಡಿದೀವಿ, ಇವತ್ತು ತೊಡಗು ಅಂದ್ರೆ ತೊಡಕು ಅಲ್ಲ, ತೊಡಗು ಅಂದ್ರೆ ಪ್ರಾರಂಭ ಮಾಡು ಅಂತ. ನಿನ್ನೆ ದಿವಸ ಆರಂಭ ಆಗಿದ್ದು ಕೆಲಸ ಮುಂದುವರಿಬೇಕಲ್ವಾ, ಅದಕ್ಕೆ ತೊಡಗೋದು. ವರ್ಷ ಆರಂಭ ಆಯಿತು, ವರ್ಷ ಇಂದು ತೊಡಗುತ್ತಾ ಇದೆ. ಆದ್ರಿಂದ ನಿನ್ನೆ ಯಾವ ಒಂದು ಚಿಂತನೆಯನ್ನ ಮಾಡಿದ್ವೋ ಗ್ರಹಗಳ ವಿಚಾರದಲ್ಲಿ, ಈಗ ಅದನ್ನೇ ಮುಂದುವರಿಸಿಕೊಳ್ಳೋದಾದರೆ ನಾವು ಶ್ರೀಮಾತ್ರೇ ನಮಃ ಭವದಾ ವಸುಧಾ ವೃಷ್ಟಿ ಪಾಪಾರಣ್ಯದವಾನಲ ದೌರ್ಭಾಗ್ಯತೂಲ ವಾತೂಲ ಜರಾಧ್ವಾಂತರ ವಿಪ್ರಭಾ ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿ ಘನಾ ಘನಾ ರೋಗ ಪರ್ವತ ದಂಭೋಲಿಹಿ ಮೃತ್ಯುದಾರು ಕುಠಾರಿಕಾ. ಓಂ ಶ್ರೀಮಾತ್ರೇ ನಮಃ. ನಿತ್ಯ ಯಾವಾಗತ್ತೆ ಅವಾಗ ಪಾರಾಯಣ ಮಾಡಿದ್ರೆ, ಜಪಿಸಿದ್ರೆ ಯಾವ ಗ್ರಹದ ಯಾವ ದಶಾಭುಕ್ತಿನೂ ನಮ್ಮ ಮೇಲೆ ಏನು ಪರಿಣಾಮ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಈಗ ನಾವು ಹೇಳಿದ್ವಲ್ಲ, ಈ ಮನೆಯಿಂದ ಈ ಫಲ ಅದೆಲ್ಲ ಇದೆ. ಭವದಾವ ಸುಧಾ ವೃಷ್ಟಿ, ಭವ ಎನ್ನುವ ಕಾಡ್ಗಿಚ್ಚು ಸಂಸಾರದಲ್ಲಿ ಬೆಂದು ಹೋಗ್ತಾ ಇದ್ದೇವೆ, ಅದಕ್ಕೆ ಅಮೃತದ ಕಿರಣವನ್ನ ತಾಯಿ ಹರಿಸ್ತಾಳೆ. ಅದರಿಂದ ನಮ್ಮ ಸಂಸಾರವನ್ನ ನಿರ್ಣಯ ಮಾಡ್ತಾ ಇದೆಯಲ್ಲ ಗ್ರಹಗಳು, ಅದನ್ನ ನಿಯಮನ ಮಾಡಿ ಅಮೃತವನ್ನ ಆ ಗ್ರಹಗಳ ಮೂಲಕ ಕೊಡಿಸ್ಕೊಡ್ತಾಳೆ. ಆ ರೀತಿ ನಮಗೆ ಇದು ಜರಾಧ್ವಾಂತ ರವಿಪ್ರಭಾ, ವಯಸ್ಸಾಗಿ ಅದಕ್ಕೆ ಒದ್ದಾಡ್ತಿದ್ರೆ, ರೋಗ ಪರ್ವತ ದಂಭೋಲಿಹಿ, ರೋಗ ಎನ್ನುವುದು ಪರ್ವತಗಳ ವಜ್ರ ರೆಕ್ಕೆಗಳು ಹೇಗೆ ಕತ್ತರಿಸಿ ಹಾಕ್ತು ಹಾಗೆ ನಮ್ಮನ್ನ ರೋಗಗಳು ಬಾಧಿಸ್ತಾ ಇದ್ರೆ ಆ ರೋಗಗಳ ನಿವಾರಣೆ, ರೋಗ ಬಾಧೆಗೂ ಕೂಡ ಮತ್ತೆ ಜಾತಕದಲ್ಲಿ ಇದೆ ಗ್ರಹಗಳು. ಆದ್ರಿಂದ ಈ ಸರ್ಜರಿನ ಮಾಡಿಸ್ಕೋಬಹುದಾ, ಈಗ ಎಲ್ಲ ಹೋಗಿ ಕೇಳ್ತೀವಲ್ವ ಜ್ಯೋತಿಷಿಗಳ ಹತ್ರ, ಆ ಎಲ್ಲ ಇಲ್ಲೇ ಇದೆ ತಾಯಿಯ ನೆನ್ನೆಯ ಒಂದು ಇದನ್ನ ನೆನಪು ಮಾಡಿಕೊಂಡಾಗ. ಅದರಿಂದ ಇದನ್ನ ನಿತ್ಯ ಪಾರಾಯಣ ಮಾಡ್ಕೊಳ್ತಾ ಇದ್ರೆ ಶ್ರೀಮಾತ್ರೇ ನಮಃ ಅನ್ನುವ ಒಂದು ಸಂಪುಟೀಕರಣ ಮಾಡಿಕೊಂಡು ಅದು ನಮ್ಮನ್ನ ಯಾವ ಗ್ರಹ ಯಾವ ದಶ ಯಾವ ಭುಕ್ತಿಯೂ ಬಾಧಿಸಲ್ಲ, ಅನುಕೂಲಕರವಾಗಿ ಆಗುವಂತೆ ಮಾಡಿಕೊಡುತ್ತೆ ಅನ್ನುವುದರ ಸ್ಮರಣೆಯಿಂದ ತಾಯಿಯ ಸಿದ್ಧೇಶ್ವರತ್ವ ಅನ್ನುವುದೇನಿದೆ, ತಾಯಿ ಹೇಗೆ ಸಿದ್ಧೇಶ್ವರಿ ಆಗಿ ಎಲ್ಲರನ್ನ ನಿಯಮನ ಮಾಡ್ತಾ, ಚಂದ್ರ ಸೂರ್ಯಾದಿಗಳನ್ನೇ ನಿಯಮನ ಮಾಡ್ತಾಳೆ, ಹಾಗೆ ರಾಹುಕೇತು ಇತ್ಯಾದಿ ಬುಧ ಗುರು ಎಲ್ಲ ಗ್ರಹಗಳ ನಿಯಮನವನ್ನ ಮಾಡ್ತಾ ಸಕಲ ವಿಶ್ವಾಂಡ ಬ್ರಹ್ಮಾಂಡಗಳ ನಿಯಮನವನ್ನ ಮಾಡ್ತಾ ಇರುವಂತ ತಾಯಿ ಸಿದ್ಧೇಶ್ವರಿ ಅನ್ನುವುದನ್ನು ಸ್ಮರಣೆ ಮಾಡಿ ಈಗ ಮುಂದಕ್ಕೆ ಸಿದ್ಧ ವಿದ್ಯಾ. ಈಗ ನಾವು ಹೇಳಿದ್ವಿ ವಿದ್ಯೆ ಅಂತ, ಈಗ ಜ್ಯೋತಿಷ್ಯ ವಿದ್ಯೆನೇ ಹೇಳ್ಕೊಂಡ್ವಿ. ಅದು ಎಲ್ಲ ಯಾವುದಾದ್ರೂ ಕೂಡ ಎಲ್ಲಿಂದ ಬಂದಿದ್ದು ಅಂದ್ರೆ ದೇವರಿಂದ, ದೇವರೇ ಮೂಲ. ಅದು ಭಾರತೀಯ ಪರಂಪರೆಯಲ್ಲಿರುವಂತ ನಂಬಿಕೆ. ನಾನು ಕಂಡುಹಿಡ್ದೆ, ನೀನು ಕಂಡುಹಿಡ್ದೆ, ಅವನು ಕಂಡುಹಿಡ್ದೆ ಅಲ್ಲ. ಈಗ ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಷ್ಟೋ ಕಾಲದಿಂದ ಮೇಲೆಸ್ತಿದ್ದು ಕೆಳಗೆ ಬೀಳುತ್ತೆ, ಇವತ್ತು ಮಾತ್ರ ಮೇಲೆಸ್ತಿದ್ದು ಕೆಳಗೆ ಬೀಳ್ತಾ ಇಲ್ಲ ತಾನೆ. ಯಾವತ್ತೂ ಮೇಲ್ ಹಾಕಿದ ಕೆಳಗೆ ಯಾಕೆ ಬೀಳುತ್ತೆ ಅಂದ್ರೆ ಭೂಮಿಯ ಗುರುತ್ವ ಅದನ್ನ ಎಳೆಯುತ್ತೆ, ಅದು ಗುರುತ್ವಾಕರ್ಷಣ ಶಕ್ತಿ. ಅದನ್ನ ಯಾರೋ ಒಬ್ಬ ನ್ಯೂಟನ್ ಅನ್ನುವನು ಕಂಡುಹಿಡ್ದ, ಆಗ ಗುರುತ್ವಾಕರ್ಷಣ ಶಕ್ತಿ ಬಂತಾ ಇಲ್ಲ ತಾನೆ. ವಿಶ್ವದಲ್ಲಿ ಸೃಷ್ಟಿನಲ್ಲೇ ಇದೆ ಅಂದ್ರೆ ಅರ್ಥ ಏನು, ಗುರುತ್ವಾಕರ್ಷಣ ಅನ್ನುವುದು ಸಿದ್ಧ ಶಕ್ತಿ, ಅದು ಸಿದ್ಧವಾದಂತ ಶಕ್ತಿ ಅಲ್ವಾ. ಆ ರೀತಿ ಆ ವಿದ್ಯೆಯನ್ನ ಆ ನ್ಯೂಟನ್ ಅನ್ನುವನಿಗೆ ಆಗ ಹೊಳೆಯುವಂತೆ ಮಾಡಿರ್ಬೋದು. ಆರ್ಕಿಮಿಡಿಸ್ಗೆ ಏನು ಹೊಳೆಯಿತು, ನೀರಿನ ಒಳಗೆ ತನ್ನ ಬಲವನ್ನ ತನ್ನ ತೂಕವನ್ನ ಅದು ಕಳ್ಕೊಳ್ಳುತ್ತೆ ಅನ್ನುವುದು ಹೊಳಿತು ಅಲ್ವೇ. ಆ ರೀತಿಯಾದ ಹಾಗಾದ್ರೆ ಇರ್ಲಿಲ್ವಾ, ಮೊದಲು ಕಳ್ಕೊತಿತ್ತು. ಅದೇ ರೀತಿಯಲ್ಲಿ ಲೋಕದಲ್ಲಿ ಎಲ್ಲ ವಿದ್ಯೆಗಳು, ಮೊನ್ನೆ ಯಾರೋ ಕೇಳಿದ್ರು,
ವೇದ ಅನ್ನೋದು ದೇವರಿಂದ, ನಮ್ಮ ವಿದ್ಯೆನೂ ದೇವರಿಂದಾನೆ, ಎಲ್ಲ ವಿದ್ಯೆನೂ ದೇವರಿಂದಾನೆ. ನಮ್ಮಲ್ಲಿ ನಾವು ಆ ಕೃತಜ್ಞತೆ ಇಟ್ಕೊಂಡು ದೇವ್ರು ಹೇಳಿದ್ದು ಅಂತ ಹೇಗೆ ನಿಮ್ಗೆ ಬಂದು ಹೇಳ್ಬಿಟ್ನಾ ಎದುರುಗೆ? ಅಲ್ಲ, ಎದುರುಗೆ ಬಂದು ಹೇಳಲ್ಲ. ನನಗೆ ಒಳಗೆ ಕೇಳಿಸ್ತು, ನಿಮಗೆ ಕೇಳಿಸ್ಲಿಲ್ಲ ಅನ್ನೋದಕ್ಕೆ ನಂಗೂ ಕೇಳಿಸ್ತು, ನಂಗೆ ಹೀಗೆ ಕೇಳಿಸ್ತು. ಹಾಗಾದ್ರೆ ನಿನ್ ಪಾಲಿಗೆ ಅದು ವೇದ ಅಂತ ಇಟ್ಕೋಪ. ನಾವು ನಮ್ಮ ಯಾತಕ್ಕೆ ಹಾಗೆ ಇಟ್ಕೊಂಡಿದ್ದೇವೆ ಅಂದ್ರೆ, ಮೂಲ ಎಲ್ಲಿಂದ ಬಂದಿದೆ, ಫಸ್ಟ್ ಯಾರಿಗೆ ಯಾರು ಹೇಳಿಕೊಟ್ರು, ಅನ್ನ ಮಾಡು ಅನ್ನೋದನ್ನ ಬೇಯಿಸು, ಫಸ್ಟ್ ಯಾರಿಗೆ ಹೇಳಿಕೊಟ್ರು? ಅದಕ್ಕೆ ನಾವೇನ್ ಮಾಡಬೇಕು? ಮೂಲ ದೇವರು ಅನ್ಬೇಕು ಅಲ್ವಾ? ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಅದನ್ನ ಹೇಳಿದಾಗ ಒಂದು ಭಕ್ತಿ ಒಂದು ಅಲ್ವಾ, ಆ ಹಿನ್ನೆಲೆಯಲ್ಲಿ ಹೇಳಿಕೊಂಡಿರೋದೇ ಹೊರತು, ಹಾಗಾದ್ರೆ ಸಂಹಿತಾನಲ್ಲಿ ಹೀಗೆ ಹೇಳಿ, ಬ್ರಾಹ್ಮಣದಲ್ಲಿ ಹಾಗೆ ಹೇಳಿ, ಇದೆಲ್ಲ ಹೊರಟು ವಾದಕ್ಕೆ ಇರುವ ವಿಷಯವೇ ಹೊರತು ನಮ್ಮ ಒಂದು ಶ್ರದ್ಧಾ ಭಕ್ತಿಯಿಂದ, ಅಂದ್ರೆ ಇದು ಸಿದ್ಧವಾಗಿ ಪರಮಾತ್ಮನ ಉಸಿರು ಸಿದ್ಧವಾಗಿರುವಂಥ ವೇದ. ನಾವದನ್ನ ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಅವನ ಉಸಿರೇ, ಅವನೇ ತಾನೇ ಮೊದಲಿಗೆ ಬ್ರಹ್ಮನಿಗೆ ಬೋಧಿಸಿದ್ದು ವೇದವನ್ನ. ಅವನೇ ಬ್ರಹ್ಮನಿಗೆ ತಪಸ್ಸಂದ್ರೆ ಏನು, ತಪಸ್ಸಂತಾರೆ ಯಾರು, ತಪಸ್ಸಂದ್ರೆ ಏನು, ಹೇಗ್ ತಪಸ್ ಮಾಡ್ಬೇಕು, ಯಾರ್ರೀ ನೀವು ಹೇಳ್ಕೊಟ್ಟಿದ್ದು ಅಂದ್ರೆ ಅಲ್ವೇ? ನಾವು ಎಲ್ಲಿಗೆ ಫಸ್ಟ್ ಮೂಲ ನೋಡ್ತೇವೆ? ಬ್ರಹ್ಮನಿಗೆ ಪರಮಾತ್ಮ ಹೇಳ್ದಪ್ಪ ತಪಸ್ ಮಾಡು ಅಂತ. ತಪಸ್ಸಂದ್ರೆ ಏನು ಗೊತ್ತಿಲ್ಲ, ಅವನೇ ಹೇಳಿಕೊಟ್ಟ ತಪಸ್ಸಂದ್ರೆ ಏನು. ಯಾವುದನ್ನ ಈಗ ನಾವು ರಾಮಾಯಣ ತಗೊಳ್ಳಿ, ಭಾರತ ತಗೊಳ್ಳಿ, ಭಾಗವತ ತಗೊಳ್ಳಿ, ನಾವೇನ್ ಹೇಳ್ತೀವಿ? ದೇವರು ಮೊದಲು ಯಾರಿಗೋ ಒಬ್ಬನಿಗೆ ಉಪದೇಶ ಮಾಡ್ದ, ಇವನಿಗೆ ಮಾಡ್ದ, ಇವನ ಅಂತ ಹೇಳ್ಕೊಂಡು ಬರ್ತೇವೆ. ಅಂದ್ರೆ ಒಟ್ಟು ಮೊದಲಿಗೆ ಅನ್ನೋ ಪಾಯಿಂಟ್ ತಗೊಂಡ್ರೆ, ಮೊದಲಿಗೆ ಅನ್ನೋದು ಯಾವುದು ರೆಡಿ, ಅದು ದೇವರು. ಆದ್ರಿಂದ ಈಗ ಸಿದ್ಧ ಅಂದಾಗ ರೆಡಿಯಾಗಿರುವಂತ ಅಮ್ಮ. ನನಗೆ ಜನ್ಮ ಕೊಟ್ಟಾಗ ಒಂದು ಅಮ್ಮ ಇದ್ದಾಳೆ, ಈ ಶರೀರ ಬಿದ್ದೋದ್ಮೇಲೆ ಇನ್ನೊಂದಮ್ಮ ಇದ್ದಾಳೆ, ಆಮೇಲೆ ಇನ್ನೊಂದಮ್ಮ ಇದ್ದಾಳೆ. ಆದ್ರೆ ಯಾವಾಗ್ಲೂ ರೆಡಿಯಾಗಿರೋ ಅಮ್ಮ ಯಾರು? ಈಗ ಅಮ್ಮ ಅಂತ ನಾ ಕೂಗಿದ್ರೆ, ಯಾರನ್ನು ಕೂಗದೆಪ್ಪ ನೀನು ಅಂತ ಕೇಳಿದ್ರೆ ಅಲ್ವೇ? ಈಗ ನಾವು ಚಿತ್ರಕೇತುವಿನ ಕಥೆಯಲ್ಲಿ ಹೇಳಿದದೇ ಅಲ್ವಾ? ಅವ್ನು ಕೇಳ್ದ, ಯಾವಮ್ಮ ಅಪ್ಪ ಅಳ್ತಾ ಇದ್ದಾರೆ, ಯಾವ ಸೋದರತ್ತೆ ಯಾವ ಸೋದರ ಮಾವ ಅಳ್ತಾ ಇದ್ದಾರೆ, ಯಾವ ಸೇನಾಧಿಪತಿ ಅಳ್ತಾ ಇದ್ದಾರೆ, ಯಾರಿಗೋಸ್ಕರ ನಾನು ಈ ಶರೀರ ಪ್ರವೇಶ ಮಾಡಬೇಕು? ಆ ಜನ್ಮದಲ್ಲಿ ಅವಳಮ್ಮ, ಈ ಜನ್ಮದಲ್ಲಿ ಇವಳಮ್ಮ ಅಂತ ನಾವು ಯೋಚನೆ ಮಾಡಿದ್ರೆ, ಆಗ ಅಮ್ಮ ಅಂತ ಕೂಗಿದ್ರೆ ಉತ್ತರ ಕೊಡೋರು ಯಾರು? ನನ್ನೆಲ್ಲ ಕರಿತಿರೋದು. ಆದ್ರೆ ಸಿದ್ಧ ಮಾತಾ ಆದಾಗ ರೆಡಿಮೇಡ್ ಅಮ್ಮ, ಯಾವಾಗ್ಲೂ ಅಮ್ಮ ಅಂದ್ರೆ ಅಮ್ಮನೇ. ಅಮ್ಮ ಅಂದ ಕೂಡ್ಲೆ ಉತ್ತರ ಕೊಡೋಳು ಯಾರು? ಅವಳು ಮೊದಲಿಗೆ ಸಿದ್ಧ ಮಾತ. ಮತ್ತೆ ಎಲ್ಲರಿಗೆ ಅಮ್ಮನಾಗಿ, ಎಲ್ಲರ ರಕ್ಷಕಿಯಾಗಿ, ಎಲ್ಲರಿಗೆ ಎಲ್ಲಾ ಕಾಲದಲ್ಲಿ ಈಗ ನಾವು ಹೇಳಿಕೊಂಡು ಬಂದಂತೆ ಗ್ರಹಗಳಾಗ್ಲಿ, ಇಂದ್ರ ವರುಣ ಯಮಾದಿಗಳಾಗಲಿ, ದಿಕ್ಪಾಲಕರಾಗಲಿ, ಅವರನ್ನ ಸೃಷ್ಟಿ ಮಾಡಿ ಅವರಿಗೆ ದಿಕ್ಪಾಲಕತ್ವ ಶಕ್ತಿಯನ್ನ ಕೊಟ್ಟು ಅದನ್ನು ನಡೆಸುವಂತೆ ಮಾಡಿದವಳು ಯಾರು? ಅಮ್ಮ. ಆದ್ರಿಂದ ಅವಳು ಸಿದ್ಧ ಮಾತಾ, ಮೊದಲಿಗೆ ಸಿದ್ಧವಾದಂಥ ತಾಯಿ. ಆದ್ರಿಂದ ಸಿದ್ಧವಾದ ತಾಯಿಯಾಗಿ ಅವಳು ಎಲ್ಲರನ್ನ ಈ ಒಂದು ಇದರ ಒಳಗೆ ಆ ವಿದ್ಯೆಯನ್ನ ಕೊಟ್ಟು ಪಾಲಿಸುವವಳಾಗಿದ್ದಾಳೆ. ಸಿದ್ಧೇಶ್ವರಿ, ಸಿದ್ಧ ವಿದ್ಯಾ ಮೊದಲು ಹೇಳಬೇಕು. ಆ ಸಿದ್ಧವಾದಂಥ ವಿದ್ಯೆ, ಸಿದ್ಧವಾದ ವಿದ್ಯೆ ಯಾವುದು? ಈಗ ನಾವು ಹೇಳಿದಂತೆ ಜ್ಯೋತಿಷ್ಯ ಇರಬಹುದು, ವೈದ್ಯಕೀಯ ಇರಬಹುದು. ವೈದ್ಯಕೀಯ ವಿದ್ಯೆಗೆ ಬಂದ್ರೆ ಚರಕ, ಸುಶ್ರುತ ಇವರುಗಳನ್ನ ನಾವು ತೆಗೆದಾಗ ಅವ್ರು ಹೇಳೋದೇ ವೇದ ಮೂಲದಿಂದ ಹೇಳ್ತಾರೆ. ಆದ್ರಿಂದ ಯಾವುದೇ ವಿದ್ಯೆಗೆ, ಸಿದ್ಧವಾದ ವಿದ್ಯೆಗೆ ಯಾರು ಮೂಲದಲ್ಲಿದ್ದಾಳೆ, ಅಥವಾ ವಿದ್ಯೆ ಸಿದ್ಧವಾಗುವುದಕ್ಕೆ ಮೂಲ ಯಾರು? ಅವಳು ಸಿದ್ಧ ವಿದ್ಯಾ. ಆದರೂ ಕೂಡ ಇದು ಸಿದ್ಧ ವಿದ್ಯಾ ಅನ್ನುವುದು ಒಂದು ಮಂತ್ರಶಾಸ್ತ್ರ. ಅಂದ್ರೆ ಇದು ದಶಮಹಾವಿದ್ಯಾ ಅಂತ ಒಂದು ವಿದ್ಯೆ ಇದೆ. ಆ 10 ಜನ ದೇವಿಯರನ್ನ, ಆ 10 ದೇವಿಯರನ್ನ, ಯಾವ ಯಾವ ದೇವಿಯನ್ನ ಯಾವ ರೀತಿ ಧ್ಯಾನ ಮಾಡಬೇಕು, ಯಾವ ದೇವಿಯನ್ನ ಯಾವ ರೀತಿ ಧ್ಯಾನ ಮಾಡಿ ಯಾವ ರೀತಿ ಆರಾಧನೆ ಮಾಡಬೇಕು, ಏನು ನೈವೇದ್ಯ ಇಡಬೇಕು, ಈ ರೀತಿಯಾದ ಒಂದು ತತ್ವವನ್ನ ಬೋಧಿಸುವ ದಶಮಹಾವಿದ್ಯಾ ಅಂತ ಒಂದು ಗ್ರಂಥನೂ ಇದೆ. ಆ ದಶಮಹಾವಿದ್ಯಾದಲ್ಲಿ ಇದನ್ನ ತ್ರಿಪುರ ಸುಂದರಿ ವಿದ್ಯಾ ಅಂತಾರೆ, ಷೋಡಶಿ ವಿದ್ಯಾ ಅಂತಾರೆ, ಸುಂದರಿ ವಿದ್ಯಾ ಅಂತಾರೆ, ಎಲ್ಲಾ ಹೆಸರು, ಯಾವುದೇ ಹೆಸರು ಹೇಳಿದ್ರು ದಶಮಹಾವಿದ್ಯಾ. ಅದರಲ್ಲಿ 10 ಜನ ದೇವಿಯರಿದ್ದಾರೆ. 10 ಜನ ದೇವಿಯರಲ್ಲಿ ಯಾವ ಒಂದು ದೇವಿಯನ್ನ ಆರಾಧಿಸಿ ಒಂದು ದೇವಿಯನ್ನ ಒಲಿಸ್ಕೊಂಡ್ರು, ಒಬ್ಬಳು ಬಂದ್ರೆ ಇನ್ನು 9 ಜನ ತಾವೇ ಬರ್ತಾರೆ. ಅಂಥ ಒಂದು ಶಕ್ತಿ ಇರುವಂಥದ್ದು ಇದು. ಆದ್ರಿಂದ ಇದನ್ನ ಸಿದ್ಧ ವಿದ್ಯಾ ಎಂಬುದಾಗಿ ಕರೀತಾರೆ.
ದಶಮಹಾವಿದ್ಯಾ ಅಂದ್ರೂ ಒಂದೇ, ಸಿದ್ಧ ವಿದ್ಯಾ ಅಂದ್ರೂ ಒಂದೇ, ತ್ರಿಪುರ ಸುಂದರಿ ವಿದ್ಯಾ ಅಂತ ಹೇಳಿದ್ರು ಕೂಡ ಒಂದೇ. ಅದರಲ್ಲಿ ಕಾಲಿ, ತಾರಾ, ಬಕಲ, ಬಗಲಾಮುಖಿ ಹೀಗೆ 10 ಜನ ದೇವಿಯರಿದ್ದಾರೆ. ಅವರಲ್ಲಿ ಯಾರು ಒಬ್ಬಳನ್ನ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಧ್ಯಾನ ಕ್ರಮ ಇದೆ. ಬೇರೆ ಬೇರೆ ಧ್ಯಾನ ಕ್ರಮ ಅಂದ್ರೆ ರೂಪ ಬೇರೆ ಇದೆ. ಎಲ್ಲರೂ ಒಂದೇ ತರ. ಈಗ ಮನುಷ್ಯ ಅಂದಾಗ ಎಲ್ಲರೂ ಒಂದೇ, ಏನು 2 ಕೈ 2 ಕಾಲು 2 ಕಣ್ಣು ಆ ತರಹ. ಆದರೆ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಗೆ ವ್ಯತ್ಯಾಸ ಇದೆ. ಅವಳಿನಲ್ಲೇ ಒಂದು ವ್ಯಕ್ತಿಗೆ ಅಲ್ವಾ ರೂಪಗಳಲ್ಲಿ. ಹಾಗೆ ಇರುವಂಥ ಆ ವ್ಯತ್ಯಾಸದಂತೆ ದಶಮಹಾವಿದ್ಯೆಯಲ್ಲಿ 10 ಜನ ದೇವಿಯರಿದ್ರೆ ಅವರಿಗೊಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದ ಒಂದು ಸ್ವರೂಪ ಇದೆ. ಆ ಸ್ವರೂಪದ ಧ್ಯಾನ, ಅದರ ಮೂಲಕ ಅವರನ್ನು ಉಪಾಸನೆ ಮಾಡೋದು. ಅದರಿಂದ ಕಾಲಿ, ತಾರಾ, ಮಹಾವಿದ್ಯಾ, ಭುವನೇಶ್ವರಿ, ಭೈರವಿ, ಭಗಮಾಲಿನಿ, ಮತ್ತೆ ಚಿನ್ನಮಸ್ತ, ಧೂಮ್ರಾವತಿ, ಸಿದ್ಧವಿದ್ಯಾ ಇವರೆಲ್ಲರೂ ಕೂಡ ಈ ದಶಮಹಾವಿದ್ಯೆಯಲ್ಲಿ ಬರುವಂಥವರು. ಅದರಲ್ಲಿ ಸಿದ್ಧವಿದ್ಯಾ ಅನ್ನುವವಳು ಒಬ್ಬಳು. ಆ ಸಿದ್ಧವಿದ್ಯಾ ಅನ್ನುವ ದೇವಿಯನ್ನ ನಾವು ಆರಾಧಿಸಿದರೆ ಉಳಿದ 9 ಜನ ಬರ್ತಾರೆ. ಯಾರು? ತಾರಾ, ಕಾಲಿ, ಚಿನ್ನಮಸ್ತ, ಬಗಲ ಇವರೆಲ್ಲರೂ ಕೂಡ ಬರ್ತಾರೆ. ಇಲ್ಲ, ಯಾರೋ ಕಾಲಿ ಎನ್ನುವವಳನ್ನ ಆರಾಧನೆ ಮಾಡಿದ್ರು ಬರ್ತಾರೆ. ಇಲ್ಲಿ ಸಿದ್ಧವಿದ್ಯಾ ಅಂತ ಹೇಳುವಾಗ ಮೊದಲ ಅರ್ಥದಲ್ಲಿ ಏನು? ಯಾವ ವಿದ್ಯಾರೂಪದಲ್ಲಿ ನಮ್ಮಲ್ಲಿ ವಿದ್ಯಾ ಸಮುದ್ದೇಶ ಅಂತಾರೆ. ವಿದ್ಯೆಯ ಪ್ರತಿಯೊಂದು ವಿದ್ಯೆಯ ಅಣುವು ಕೂಡ ಪರಮಾತ್ಮನಿಂದಾನೇ ಬಂದಿರೋದು. ಹಾಗೆ ಬಂದಿರುವ ಪ್ರತಿಯೊಂದು ವಿದ್ಯೆಯು ಸಿದ್ಧವಾಗಿ ಲೋಕದಲ್ಲಿ ಏನಿದೆ, ಒಂದು ವಿದ್ಯೆ ಅಲ್ಲ, 64 ಅಂತ ಹೇಳಿಕೊಂಡಿದ್ದೇವೆ. ಅನೇಕ ವಿಧವಾದ ವಿದ್ಯೆಗಳೇನಿದೆ, ಆ ಎಲ್ಲ ವಿದ್ಯೆಯು ಸಿದ್ಧವಾಗಿ ಲೋಕಕ್ಕೆ ಕರುಣಿಸಿಕೊಟ್ಟಿರುವ ಮಾತೆ ಸಿದ್ಧವಿದ್ಯಾ. ಅದು ಮೊದಲನೆಯ ಅರ್ಥ. ಎರಡನೆಯ ಅರ್ಥವಾಗಿ ಈ ದಶಮಹಾವಿದ್ಯಾದಲ್ಲಿ ಸಿದ್ಧವಿದ್ಯಾ ಅನ್ನುವ ಯಾವ ತಾಯಿ ಇದ್ದಾಳೆ, ಅವಳನ್ನ ಆರಾಧಿಸಿದಾಗ ಉಳಿದ 9 ಜನ ದೇವಿಯರು ಬರ್ತಾರೆ. ಅವರವರಿಗೆ ಇರುವಂತಹ ಆರಾಧನಾ ಕ್ರಮ ಅವುಗಳನ್ನು ತಿಳಿಸುವಂಥದ್ದು ಸಿದ್ಧ, ಈ ದಶಮಹಾವಿದ್ಯಾ. ಇನ್ನು ಸಿದ್ಧವಿದ್ಯಾ ಅಂದಾಗ ಎಲ್ಲ ವಿದ್ಯೆಯನ್ನ ಪಡ್ಕೊಳ್ಳೋದು ಬೇರೆ, ಅದು ಸಿದ್ಧಿಯಾಗಬೇಕಲ್ಲ. ನಾವು ನೆನ್ನೆ ಹೇಳ್ಕೊಂಡ್ವಿ, ಇವರಿಗೆ ತೋತಾಪುರಿಗೆ ಎಷ್ಟೋ ಕಾಲ ಬೇಕಾಯ್ತು. ಅದೇ ರಾಮಕೃಷ್ಣರಿಗೆ ಒಂದು ಸ್ವಲ್ಪ ಕಾಲದಲ್ಲೇ ಅದು ಸಿದ್ಧಿಯಾಗ್ಬಿಡ್ತು. ಹಾಗೆ ಆ ವಿದ್ಯೆ ಸಿದ್ಧಿಯಾಗಬೇಕಾದರೂ ಕೂಡ ಪರಮಾತ್ಮನ ಕೃಪೆ ಬೇಕು. ಆ ರೀತಿಯಾದ ಪರಮಾತ್ಮನ ದೇವಿಯ ಕೃಪೆಯಿಂದ ವಿದ್ಯೆ ಸಿದ್ಧಿಯಾಗುವುದೊಂದು, ಸಿದ್ಧವಾದ ವಿದ್ಯೆ ಲೋಕದಲ್ಲಿ ಇರುವುದೊಂದು, ಮೂರನೆಯದಾಗಿ ದಶಮಹಾವಿದ್ಯೆಯಲ್ಲಿ ಒಂದಾಗಿ ಇರುವಂಥದ್ದು ಸಿದ್ಧ ವಿದ್ಯಾ. ಹೀಗೆ ಸಿದ್ಧ ವಿದ್ಯಾ ಎಂಬುದನ್ನು ನಾವು 3 ವಿಧವಾಗಿ ನೋಡ್ತೇವೆ. ಅವಳೇ ಈ ರೀತಿಯಾಗಿ ಸಿದ್ಧವಾದ ವಿದ್ಯೆಯನ್ನ ಪಡೆದ ಜನರಿದ್ದಾರಲ್ಲ, ಅವರೆಲ್ಲರಿಗೆ ತಾಯಿಯಾಗಿ ಆ ಸಿದ್ಧವಾದ ವಿದ್ಯೆಯನ್ನ ರಕ್ಷಿಸ್ತಾಳೆ. ಈಗ ನಾವು ಹೇಳಿಕೊಂಡಂಥ ಇಷ್ಟು ಜನರಿದ್ದಾರಲ್ಲ, ಯಾರು? ತಾರಾ, ಕಾಲಿ ಇವರೆಲ್ಲರೂ, ಬಗಲ, ಚಿನ್ನಮಸ್ತ ಇವರೆಲ್ಲರನ್ನ ಈ ದಶಮಹಾವಿದ್ಯಾ ದೇವಿಯರನ್ನ ಆರಾಧನೆ ಮಾಡಿದ್ರಿಂದ, ಧ್ಯಾನಾದಿಗಳು ಮಾಡಿದ್ರಿಂದ ನಮಗೆ ಲಭಿಸೋದೇನು ಅಂದ್ರೆ ಚಿತ್ತಶುದ್ಧಿ ಅನ್ನೋದೇ ಪ್ರಧಾನವಾದ್ದು. ಈಗ ನಾವು ಯಾವ ಶಾಸ್ತ್ರಗಳನ್ನು ತಗೊಳ್ಳಿ, ಯಾವ ವಿದ್ಯೆಯನ್ನ ತಗೊಳ್ಳಿ, ಯಾವುದೇ ಯಜ್ಞಯಾಗಾದಿಗಳನ್ನ ತಗೊಳ್ಳಿ, ತಪಸ್ಸನ್ನ, ಎಲ್ಲಕ್ಕೆ ಮುಖ್ಯ ಏನು? ಚಿತ್ತಶುದ್ಧಿ. ಆ ಚಿತ್ತಶುದ್ಧಿ ಎನ್ನುವುದು ದೊರಕಬಿಟ್ರೆ ಇನ್ಯಾವುದು ಕಷ್ಟ ಇಲ್ಲ. ಚಿತ್ತಶುದ್ಧಿ ಇಲ್ಲದೆ ಇರೋದೇ ಎಲ್ಲ ಕಷ್ಟಗಳಿಗೆ ಕಾರಣ. ಆದ್ರಿಂದ ಆ ಚಿತ್ತಶುದ್ಧಿ ಸಾಧನೆಯಾಗೋದಕ್ಕೆ ದಶಮಹಾವಿದ್ಯಾ ಅನ್ನುವುದನ್ನು ಪರಿಪಾಲಿಸಿಕೊಂಡ್ರೆ ಆಗ ನಮಗಾಗುವ ಲಾಭ ಏನಪ್ಪಾ ಅಂದ್ರೆ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿಯಿಂದ ಏನಾಗುತ್ತೆ? ಯಾವ ಜ್ಞಾನ ಬೇಕಾದರೂ ನಮ್ಮದಾಗತ್ತೆ. ಕ್ಷಣ ಮಾತ್ರದಲ್ಲಿ ಆ ಜ್ಞಾನ ನಮ್ಮದಾಗತ್ತೆ. ಹಾಗೆ ಇರುವಂಥ ಒಂದು ವಿದ್ಯೆ ಏನಿದೆ ಅದು ಸಿದ್ಧ ವಿದ್ಯಾ. ಇದನ್ನ ಮಹಾವಿದ್ಯಾ ಅಂತ ಕೂಡ ಕರೀತಾರೆ. ಏತಾಹ ಮಹಾವಿದ್ಯಾ, ಯಾರು? ತಾರಾ, ಕಾಲಿ ಇವರನ್ನ ಮಹಾವಿದ್ಯಾ ಎಂಬುದಾಗಿಯೂ ಕೂಡ ಕರೀತಾರೆ. ಇದರಿಂದ ನಮಗೆ ಅನೇಕ ವಿಧವಾದಂಥ ಭೋಗಗಳು, ಲೌಕಿಕವಾದಂಥ ಭೋಗಗಳು ಕೂಡ ಲಾಭ ಆಗತ್ತೆ. ಹಾಗೆ ಎಲ್ಲಕ್ಕೆ ಮೀರಿದ, ಎಲ್ಲರಿಗೂ ಯಾರಿಗೂ ಕೊಡಲು ಅಸಾಧ್ಯವಾಗಿರುವಂಥ ಮೋಕ್ಷ ಎಂಬುದು ಕೂಡ ಈ ಸಿದ್ಧವಿದ್ಯಾದೇವಿಯ ಆರಾಧನೆಯಿಂದ ನಮಗೆ ದೊರಕುತ್ತೆ. ಚಿತ್ತಶುದ್ಧಿ ಆಯಿತು ಅಂದ್ರೆ ಮಿಕ್ಕಿದ್ದು ಲಭಿಸುತ್ತೆ. ಅಂಥ ಒಂದು ಲಾಭ ಇರುವಂಥ ನಾಮ ಸಿದ್ಧ
ವಿದ್ಯಾ. ಸಿದ್ಧ ಮಾತಾ ಅಂದಾಗ ಯಾರು ಯಾರು ಈ ಸಿದ್ಧಿಗಳನ್ನ ಪಡೆದಿದ್ದಾರೋ, ನಾವು ಈಗ ಹೇಳಿಕೊಂಡು ಬಂದ್ವಿ, ಅಣಿಮಾದಿ ಸಿದ್ಧಿಗಳಿದೆ, ಅಣಿಮ ಲಘಿಮ ಮೊದಲಾದಂಥ ಅನೇಕ ಸಿದ್ಧಿಗಳಿದೆ. ಆ ಸಿದ್ಧಿಯನ್ನ ಪಡೆದವರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೆ ಅಮ್ಮ ಸಿದ್ಧ ಮಾತ. ಇನ್ನೊಂದು ಹೇಳಿಕೊಂಡ್ವಿ, ಯಾವ ಒಂದು ಸಮಯದಲ್ಲಿ ಕೂಗಿದ ತಕ್ಷಣ ಅಮ್ಮ ಅನ್ನುವವರಿಗೆ ಉತ್ತರ ಕೊಡುವುದಕ್ಕೆ ಯಾವಾಗೂ ಸಿದ್ಧವಾಗಿರುವ ಅಮ್ಮ ಒಂದೇ ಅಮ್ಮ, ಆದ್ರಿಂದ ಅದು ಸಿದ್ಧ ಮಾತಾ. ಅಲ್ಲಿ ಹೇಳುವಾಗ ಹೇಳ್ತಾರೆ, ಆ ಸಿದ್ಧ ಮಾತಾ ತಾಯಿಯ ಸ್ವಭಾವ ಏನಪ್ಪಾ ಅಂದ್ರೆ, ಮಕ್ಕಳು ಎಲ್ಲರನ್ನೂ ತನ್ನ ಮಕ್ಕಳಾಗಿ ಭಾವಿಸ್ತಾಳೆ. ನಾವು ನಿನ್ನೆ ಹೇಳಿಕೊಂಡ್ವಿ, ತಾಯಿಗೆ ಮಗ ಅಥವಾ ಮಗು 80-90 ವಯಸ್ಸಿನ ಮಗುವಾಗಿದ್ರು ತಾಯಿಗೆ ಅದು ಮಗುನೇ. ಆ ಮಗುವಿಗೆ ಮೊಮ್ಮಕ್ಕಳು ಮರಿಮಕ್ಕಳಿದ್ರು ತಾಯಿ ಪಾಲಿಗೆ ಅದು ಮಗುನೇ. ಆ ರೀತಿಯಲ್ಲಿ ತಾಯಿ, ಯಾವ ತಾಯಿ? ಸಿದ್ಧ ಮಾತಾ ಎನ್ನುವ ತಾಯಿ ಲೋಕವನ್ನೆಲ್ಲ ತನ್ನ ಮಗುವಾಗಿ ತನ್ನ ಮಕ್ಕಳಾಗಿ ಭಾವಿಸ್ತಾಳೆ. ಇಂದ್ರವರುಣ ಯಮಾದಿಗಳನ್ನ, ಬ್ರಹ್ಮ ವಿಷ್ಣು ಈಶ್ವರರನ್ನ ಆರಂಭ ಕಥಾಭಾಗ ದೇವಿ ಪುರಾಣ, ಕಾಳಿಕಾ ಪುರಾಣ, ಅಲ್ಲೆಲ್ಲ ಕಥೆ ಆರಂಭ ಆಗೋದೇ ಹಾಗೆ. 3 ಮಕ್ಕಳು ಕಿರ್ಚ್ಕೊಳ್ತಾ ಇರ್ತಾರೆ, ಪುಟ್ಟ ಮಕ್ಕಳು ಅಂದ್ರೆ ಜನ್ಮ ತಳೆದಿರೋ ಮಕ್ಕಳಷ್ಟೇ. ಅವರು ಕಿರ್ಚುತ್ತಾ ಇರ್ತಾರೆ. ಆಗ ಆ ಕಿರುಚುವಿಕೆ ಎಲ್ಲ ದಿಕ್ಕಿಗೆ ಹರಡ್ತಾ ಇರುವಾಗ ತಾಯಿ ಓಡಿ ಬಂದು ಅವರನ್ನ ಅಪ್ಪಿಕೊಳ್ತಾಳೆ. ಅವಳೇ ಆಮೇಲೆ ಹೇಳ್ತಾಳೆ, ನಿಮಗೆ ನಾನೇ ಅಮ್ಮ, ನನ್ನನ್ನು ನೀವು ಅಮ್ಮ ಅಂತ ಭಾವಿಸಿ ಅಂತ ಹೇಳಿ, ನೀನು ಸೃಷ್ಟಿ ಕೆಲಸ ಮಾಡು, ನಿನ್ನ ಹೆಸರು ಬ್ರಹ್ಮ, ನೀನು ವಿಷ್ಣು, ನೀನು ಸ್ಥಿತಿ ಕೆಲಸ ಮಾಡು, ನೀನು ರುದ್ರ, ನೀನು ಸಂಹಾರ ಕೆಲಸ ಮಾಡು ಅಂದ್ರೆ ಅಮ್ಮ. ಹಾಗಂದ್ರೆ ಏನು? ಅದಕ್ಕೆ ಅಮ್ಮ ಆ 3 ಮಕ್ಕಳಿಗೆ ತಪಸ್ಸನ್ನ ಬೋಧಿಸಿ, ಈಗ ನಾ ಹೇಳಿದ್ನಲ್ಲ, ಆ ರೀತಿ ಅವರವರು ಆ ಕೆಲಸ ಮಾಡುವ ಶಕ್ತಿಯನ್ನು ಕೂಡ ಅದು ಮಾತಾ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಪುರಾಣ ಆರಂಭ ಆಗೋದೇ ಆ ರೀತಿಯಲ್ಲಿ. ಹಾಗೆ ಎಲ್ಲರಿಗೂ ಕೂಡ ಅಂದ್ರೆ ಬ್ರಹ್ಮ ವಿಷ್ಣು ಈಶ್ವರರಿಗೂ ಕೂಡ ಇವಳೇ ಅಮ್ಮ ಆಗಿದ್ದಾಳೆ. ಆದ್ರಿಂದ ನಮ್ಮ ಮನಸ್ಸು ದೇವರ ಹತ್ರ ಹೇಗಿರಬೇಕು ಅಂದ್ರೆ ಮಗುವಿನಂತೆ ಇರಬೇಕು. ಅದಿದೆಯಾ ಅಂತ ಪರೀಕ್ಷೆ ಮಾಡಿಕೊಂಡ್ರೆ ಪರಮಾತ್ಮ ಎಷ್ಟು ಬೇಗ ಒಲಿತಾನೆ, ಯಾರಿಗೆ ಒಲಿಯಲ್ಲ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಯಾವಾಗ ನಾನು ನನ್ನದು ಎನ್ನುವ ಅಹಮಿಕೆಯ ಭಾವದೊಡನೆ ಪರಮಾತ್ಮನ ಹತ್ರ ಹೋದ್ರೆ ಪರಮಾತ್ಮ ನಮಗೆ ದೊರಕೋದು ನಿಧಾನ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಬಾಲಭಾವಾನುಸಾರೇಣ, ಮಗುವಿನ ಒಂದು ಭಾವದೊಡನೆ ಅಮ್ಮ ಎನ್ನುವುದಾಗಿ ಯಾರು ಹೋಗ್ತಾರೆ, ಮಮ ಇದಂ, ನಾನೇನೇನು ಚೇಷ್ಟೆ ಮಾಡಿದ್ದೇನೋ ಅಮ್ಮ, ಇದು ಚೇಷ್ಟೆ, ಇದು ಪೂಜೆನೋ ಪುನಸ್ಕಾರನೋ ನನಗೆ ಗೊತ್ತಿಲ್ಲ, ಏನು ಮಾಡಿದ್ದೀನಿ ಅದು ಇದನ್ನ ನೀನು ಮಗು ಮಾಡಿದ ಚೇಷ್ಟೆ ಅಂತ ಭಾವಿಸ್ಕೊ. ಯಾವ ತಾಯಿ ಚೇಷ್ಟೆಯನ್ನ ಬೇಜಾರು ಮಾಡ್ಕೋತಾಳೆ, ಸುಮ್ಮನೆ ಅಂತಾಳೆ, ಅಯ್ಯೋ ನಿಮ್ಮ ಹಾವಳಿ ಸಾಕಪ್ಪ ಅಂತ. ಆದರೆ ಮಕ್ಕಳು ಒಂದು ಕ್ಷಣ ಇಲ್ಲ ಅಂದ್ರೆ ತಾಯಿಗೆ ಭಾರ, ಬಾಧೆ. ಆದ್ರಿಂದ ಮಕ್ಕಳು ಮಾಡಿದ ಚೇಷ್ಟೆಯನ್ನೆಲ್ಲ ಸರಿ ಮಾಡ್ತಾ ಅಮ್ಮ ಬರ್ತಾಳಲ್ವಾ. ಹಾಗೆ ನಮ್ಮ ಪೂಜಾ ವಿಧಿವಿಧಾನಗಳಲ್ಲಿ ಕೂಡ ಲೋಪದೋಷಗಳಿದೆ, ತಪ್ಪು ನೆಪ್ಪು ಒಪ್ಪುಗಳಿದೆ. ಆದ್ರಿಂದ ಅಲ್ಲಿ ಹೇಳುವಾಗ ಬಾಲಭಾವಾನುಸಾರೇಣ ಮಮೇದಂ ಇವ ಚೇಷ್ಟಿತಂ, ನನ್ನ ಈ ಒಂದು ಚೇಷ್ಟೆಗಳನ್ನ ಅಮ್ಮ ಮಾತೃವಾತ್ಸಲ್ಯ ಸದೃಶಂ, ನಿನ್ನ ಒಂದು ಮಾತೃವಾತ್ಸಲ್ಯ ಭಾವದಿಂದ ನೀನು ತ್ವಯಾ ತ್ವಂ ವಿಧೀಯತಾಂ, ಇದನ್ನ ನೀನು ಭಾವಿಸಿಕೋ. ಆದ್ದರಿಂದಲೇ ಅಪರಾಧ ಕ್ಷಮಾಪಣ ಸ್ತೋತ್ರವನ್ನ ಹೇಳುವಾಗ ಒಂದು ಕಡೆಯಲ್ಲಿ ಆಚಾರ್ಯರು ಹೇಳ್ತಾರೆ ಏನಂತ, ಆಪತ್ಸು ಮಗ್ನ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇಶಿ. ಅಮ್ಮ, ನಾನು ಆಪತ್ತಿನಲ್ಲಿ ಸಿಕ್ಕಾಕೊಂಡಾಗ ಮಾತ್ರ ಅಮ್ಮ ಅಂತ ಕೂಗಿದ್ದೇನೆ. ಇದನ್ನ ನೀನು ಷಠತ್ವಂ ಮಮ ಭಾವ ಏಥಾಹ, ಎಂಥ ಮೊಂಡ ನೀನು, ಎಂಥ ಭಂಡ ನೀನು ಅಂತ ಖಂಡಿತ ಅನ್ಕೋಬೇಡಮ್ಮ. ಕ್ಷುಧಾ ತೃಷಾರ್ತಾಹ, ಹಸಿವು ಬಾಯಾರಿಕೆ ಆದ್ರೆ ತಾನೇ ಅಮ್ಮ ಅಂತ ಕೂಗುತ್ತಾರೆ, ಇಲ್ಲದೆ ಇದ್ರೆ ಯಾರು ಅಮ್ಮ ಅಂತ ಕರೀತಾರೆ. ಆದ್ರಿಂದ ನಾನು ಅಮ್ಮ ಅಂತ ಈ ಕಾಲದಲ್ಲಿ ಮಾತ್ರ ಕರೆದೆ, ಆದ್ರಿಂದ ನಿನ್ನನ್ನು ನಾನು ನೋಡೋದಿಲ್ಲ, ಅವತ್ತೆಲ್ಲ ನೀನ್ ನನ್ನ ಕೂಗಿದ್ಯಾ, ಅವಾಗ ನನ್ನ ನೋಡಿದ್ಯಾ ಅಂತ ಅನ್ಕೊಳ್ಬೇಡಮ್ಮ. ನಾನು ಮಾಡಿದ ಲೋಪದೋಷಗಳೇನೇ ಆಗಿದ್ರು ಅಲ್ಲಿ ಹೇಳುವಾಗ ಆಪತ್ಸು ಮಗ್ನ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇಶಿ ನೈತಚ್ಛಠತ್ವಂ ಮಮ ಭಾವ ಏಥಾಹ
ಕ್ಷುಧಾ ತೃಷಾರ್ಥ ಜನನೀಂ ಸ್ಮರಂತಿ. ಹಸಿವು ಬಾಯಾರಿಕೆ ಆದಾಗ ಮಾತ್ರ ಅಮ್ಮ ಅಂತ ಕರೀತಾರೆ. ಅದರಿಂದ ಅಮ್ಮ ಜಗದಂಬ ವಿಚಿತ್ರ ಮಾತ್ರ ಕಿಂ, ಇದರಲ್ಲಿ ಆಶ್ಚರ್ಯ ಏನಮ್ಮ ಇದೆ? ಹಸಿವಾದಾಗ ಕೂಗುತ್ತಾರೆ ಅಂದ್ಮೇಲೆ ಇದರಲ್ಲಿ ಆಶ್ಚರ್ಯ ಇಲ್ಲ ತಾನೆ? ಈಗ ನಾನು ಕೂಗಿದ್ದೀನಿ. ಆದ್ರಿಂದ ಪರಿಪೂರ್ಣ ಕರುಣಾಸ್ತಿ ಚೇನ್ಮಯಿ, ನನ್ನೊಳಗೆ ಪೂರ್ಣವಾದ ಕರುಣೆ ನಿನಗಿದೆ ಅನ್ನೋದಾದ್ರೆ ಅಮ್ಮ, ಅಪರಾಧ ಪರಂಪರಾವೃತಂ, ನನ್ನ ಮೈ ತುಂಬ ಏನ್ ತುಂಬಿಕೊಂಡಿದೆ? ಅಪರಾಧವೇ ತುಂಬಿಕೊಂಡಿದೆ. ಅಪರಾಧ ಪರಂಪರಾವೃತಂ ನಹಿ ಮಾತಾ ಸಮುಪೇಕ್ಷತೆ ಸುತಂ. ಮೋರಿನಲ್ಲಿ ಬಿದ್ದೋಗ್ಬಿಟ್ಟಿದೆ, ಪ್ರವಾಹದಲ್ಲಿ ಕೊಚ್ಚೋಗ್ಬಿಡ್ತಿದೆ, ಸಿಂಹದ ಬಾಯಿಗೆ ಸಿಕ್ಕಾಕೊಂಡ್ಬಿಡ್ತಿದೆ, ಅಮ್ಮ ಸುಮ್ಮನೆ ಇರ್ತಾಳ? ಎಷ್ಟೊಂದು ಪೇಪರಲ್ಲಿ ಓದ್ತಾ ಇರ್ತೀವಲ್ಲ, ತಾನು ನುಗ್ಗಿಯಾದ್ರು ಅವಳಿಗೆ ಆ ಕ್ಷಣಕ್ಕೆ ಸಿಂಹ ನನ್ನನ್ನು ನುಂಗಿದ್ರೆ ಈ ಮಗು ರಕ್ಷಣೆ ಏನು ಅಂತ ಯೋಚನೆ ಮಾಡಲ್ಲ, ನುಂಗ್ಲಿ. ಆದ್ರೆ ಮಗುವಿನ ರಕ್ಷಣೆಗೆ ಅಮ್ಮ ಓಡ್ತಾಳ್ತಾನೆ. ಆದ್ರಿಂದ ನಹಿ ಮಾತಾ ಸಮುಪೇಕ್ಷತೆ ಸುತಂ. ಶ್ರೀಮಾತೆ ಶಾರದಾ ದೇವಿಯವರು ಆ ಮಾತನ್ನು ಹೇಳುತ್ತಾರೆ. ನಾವು ಇದಕ್ಕೋಸ್ಕರ ಬಂದಿಲ್ಲಪ್ಪ, ರಸಗುಲ್ಲ ತಿನ್ಕೊಂಡು ಆರಾಮಕ್ಕಿರೋದಕ್ಕೆ ಬಂದಿಲ್ಲ. ಎಲ್ಲ ಮೋರಿಯಲ್ಲಿ ಇದೇ ಮಾತನ್ನೇ ಹೇಳ್ತಾರೆ. ಮಗು ಮೋರಿಯಲ್ಲಿ ಬಿದ್ದೋಯ್ತು ಅಂತ ಬಿಟ್ಬಿಡ್ತಾಳೇನಪ್ಪ ಅಮ್ಮ. ಅದರಿಂದ ಮೋರಿಯಲ್ಲಿ ಬಿದ್ದಿದ್ರು, ಗಟಾರದಲ್ಲಿದ್ರು ಎತ್ಕೋತಾಳೆ, ಮಲ ಮೂತ್ರಗಳಲ್ಲಿ ಬಿದ್ದಿದ್ರು ಅದನ್ನ ಮೈಗೆ ಅಪ್ಪಿಕೊಳ್ತಾಳೆ, ಅದನ್ನ ಶುದ್ಧ ಮಾಡೋದು ಅದೆಲ್ಲ ಅವಳಿಗೆ ಸೇರಿದ್ದು. ಆದ್ರಿಂದ ಆ ರೀತಿ ಅಮ್ಮ ತನ್ನ ಮಕ್ಕಳು ಮಾಡುವ, ಆದ್ರಿಂದ ಇದರಲ್ಲಿ ಹೇಳುವಾಗಲೂ ಕೂಡ ಜಿತಂತ ಸ್ತೋತ್ರದಲ್ಲಿ ಹೇಳುವಾಗ ಉಪಚಾರ ಎನ್ನುವ ಭಾವದಿಂದ, ಉಪಚಾರ ಅಪದೇಶೇನ ಕೃತಂ ಹಿ ಅಹರಹರ್ಮಯ. ಅಪಚಾರ ನಾ ಮಾಡಿರೋದು ಉಪಚಾರ ಅಂತ, ಆದ್ರೆ ಅದು ಅಪಚಾರ ಆಗ್ಬಿಟ್ಟಿದೆ, ಉಪಚಾರ ಅಲ್ಲ. ಆದ್ರೂ ಇದನ್ನ ನೀನು ಕ್ಷಮಿಸು. ಹೀಗೆ ನಾವು ಹೇಳಿಕೊಂಡಾಗ ಮಾತೃ ಸದೃಶವಾದ ಪರಮಾತ್ಮ, ಅದು ಯಾರೇ ಆಗಿದ್ರು, ಹೆಣ್ಣು ಗಂಡು ಲೆಕ್ಕ ಅಲ್ಲ, ಪರಮಾತ್ಮ ನೆಲೆಯಲ್ಲಿ ಇರುವಂತಹ ಪರಬ್ರಹ್ಮ ವಸ್ತು ಏನ್ ಮಾಡುತ್ತೆ? ಆ ಲೋಪದೋಷಗಳನ್ನ ಕ್ಷಮಿಸುತ್ತೆ. ಹಾಗೆ ಅಮ್ಮ ಸಿದ್ಧ ಮಾತಾ. ಆದ್ರಿಂದೇ ಮತ್ಸಮಃ ಪಾತಕೀ ನಾಸ್ತಿ, ನಿನ್ನಂತೆ ಕ್ಷಮಿಸುವವರು ಇಲ್ಲ, ನನ್ನಂತ ಪಾತಕಿ ಇಲ್ಲ, ಪಾಪಘ್ನಿ, ಪಾಪವನ್ನ ದೂರ ಮಾಡುವಂತ ನಿನ್ನಂತವರೂ ಇಲ್ಲಮ್ಮ. ನನಗೆ ಇದು ಕೊಡು ಅದು ಕೊಡು ಅಂತ ಕೇಳಕ್ ನನಗೆ ಯೋಗ್ಯತೆ ಇಲ್ಲ, ನನಗೇನು ಸದೃಶನೋ ಅದನ್ನು ನೀನು ಮಾಡು ಎನ್ನುವುದಾಗಿ. ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು. ಇದನ್ನ ತಿಳ್ಕೊಂಡು ನನಗೆ ಏನು ಯೋಗ್ಯನೋ ಅದನ್ನ ಕೊಡು. ಹೀಗೆ ನಮ್ಮ ಒಂದು ದೇವಿಯ ಬಳಿ ಪ್ರಾರ್ಥನೆ ಹೇಗಿರಬೇಕು ಅಂದ್ರೆ ಬಾಲಭಾವದ ಪ್ರಾರ್ಥನೆಯಾಗಿರಬೇಕು. ಹಾಗೆ ಬಾಲಭಾವದಿಂದ ಮಾಡಿದ ಪ್ರಾರ್ಥನೆಗೆ ತಾಯಿ ಮಾತೃ ವಾತ್ಸಲ್ಯದಿಂದ ಓಗೊಡ್ತಾಳೆ. ಮತ್ತೆ ಮೇಲೆ ಹೇಳಿದ ಸಿದ್ಧ ವಿದ್ಯೆಯನ್ನ, ಸಿದ್ಧೇಶ್ವರತ್ವವನ್ನ ಎಲ್ಲವನ್ನು ಅವಳು ಕರುಣಿಸಿ ಕೊಡ್ತಾಳೆ. ಆದ್ರಿಂದ ತಾಯಿ ಅಂಥವಳು ಅನ್ನುವುದನ್ನ ನಾವು ಸಿದ್ಧ ಮಾತಾ ಎನ್ನುವುದರ ಒಳಗೆ ನೆನ್ಪು ಮಾಡ್ಕೊಳ್ಬೇಕು. ಆದ್ರಿಂದ ಇಲ್ಲಿ ಸಿದ್ಧಿ ಅಂದ್ರೆ ಎಲ್ಲ ಈಗ ತಾನೇ ಹೇಳಿಕೊಂಡ್ವಿ, ಯಾವುದು ಬೆಂಕಿ ಒಳಗೆ ಸುಡುವಿಕೆ ಸಿದ್ಧವಾಗಿದೆ, ಯಾರು ತಯಾರು ಮಾಡಿದ್ದಲ್ಲ. ನಮ್ಮ ಶರೀರ ನಿರ್ಮಾಣ ಆಗುವಾಗಲೇ ನಮ್ಮ ಶರೀರದಲ್ಲಿ ಪಚನಾಂಗಗಳು ಇತ್ಯಾದಿ ಅಂಗಗಳೆಲ್ಲ ಸಿದ್ಧ ಆಗಿದೆ ಅಲ್ವೇ? ಮತ್ತೆ ಅದರೊಳಗೆ ಕೆಲಸ ಮಾಡುವ ಶಕ್ತಿಯೂ ಕೂಡ ಸಿದ್ಧ ಆಗಿದೆ. ಇಂಥ ಒಂದು ಸಿದ್ಧ ವಿದ್ಯಾ ಅನ್ನುವುದು, ಸಿದ್ಧ ಈಶ್ವರಿ ಅನ್ನುವುದು ಯಾವುದಪ್ಪ ಅಂದ್ರೆ ಮೋಕ್ಷ. ಆ ಮೋಕ್ಷ ಎಂಬ ಸಿದ್ಧಿಯನ್ನು ಕೂಡ ಕರುಣಿಸುವಂಥ ತಾಯಿ ಸಿದ್ಧ ಮಾತಾ, ಮೋಕ್ಷವನ್ನ ಕರುಣಿಸಿ ಕೊಡುವಂಥವಳು. ಇದು ಶಾಶ್ವತವಾಗಿರುವಂಥದ್ದು. ಯಾವುದು ಸಿದ್ಧ ಅಂದ್ರೆ ಶಾಶ್ವತವಾಗಿ ಇರುವಂಥದ್ದು. ಯಾರಾದರೂ ಬೆಂಕಿನ ನೀರ್ ಮಾಡಿಬಿಟ್ಟಿದಾರಾ ಅಥವಾ ನೀರಿನಂತೆ ತಣ್ಣಗೆ ಮಾಡಿಬಿಟ್ಟಿದಾರ? ಮುಂದೆ ಮಾಡ್ತಾರ ವಿಜ್ಞಾನದಲ್ಲಿ. ಇವತ್ತು ಬೀಜ ಇಲ್ಲದ ಹಣ್ಣುಗಳು, ಏನೇನೆಲ್ಲ ವಾಸನೆ ಇಲ್ಲದ ಹೂವುಗಳು, ಕಹಿ ಇಲ್ಲದ ತರಕಾರಿಗಳು ಮಾಡಿದಂತೆ ಒಂದ್ ದಿವಸ ಬೆಂಕಿ ಇಲ್ಲದ ಸುಡುವಿಕೆ ಇಲ್ಲದ ಬೆಂಕಿ, ಸುಡುವಿಕೆ ಇಲ್ಲದ ಬೆಂಕಿ ಅಂತ ಮಾಡಿದ್ರೆ ಏನಾಗುತ್ತೆ? ನಮಗೆ ಪಾಕಕ್ಕೆ ವಿಷಯವೇ ಇಲ್ಲ, ಊಟವೇ ಇಲ್ಲ. ಆದ್ದರಿಂದ ಹಾಗೆ ಮಾಡುವ ಒಂದು ಸ್ಥಿತಿ ಇದೆಯಾ ಅಂದ್ರೆ ಇಲ್ಲ. ಯಾಕೆಂದ್ರೆ ಇವೆಲ್ಲ ಶಾಶ್ವತವಾದ ಒಂದು ನಿಯಮನಕ್ಕೆ ಒಳಪಟ್ಟು ಬಂದಂಥ ಈ ವಿಷಯಗಳು. ಹಾಗಾಗಿ ತಾಯಿ ಅಂಥ ಸಿದ್ಧವಾದ ಶಾಶ್ವತವಾದ ವಿಚಾರಕ್ಕೆ ಬಂದಂಥವಳು. ಆದ ಕಾರಣ ಆ ಶಾಶ್ವತವಾದ ಭಾವದೊಡಗೂಡಿದ ಒಂದು ಏನಿದೆ ತಾಯಿ ಮಾತೃತ್ವ, ಅದು ಸಿದ್ಧ ಮಾತಾ. ಹಾಗೆ ಇರುವಂತ ಸಿದ್ಧ ಮಾತಾ ಮುಂದಕ್ಕೆ ಯಶಸ್ವಿನಿ.
ಯಶಸ್ವಿನಿ ಅಂದ್ರೆ ತಸ್ಯ ನಾಮ ಮಹತ್ ಯಶಃ. ಯಶಃ ಅಂದ್ರೆ ನಾವು ಅನ್ಕೊಂಡಿದೀವಿ ಅವರು ವರ್ಲ್ಡ್ ಫೇಮಸ್ ಅಂತ. ನಾವು ಗಮನಿಸಿದರೆ ಯಾರು ಎಷ್ಟೇ ವರ್ಲ್ಡ್ ಫೇಮಸ್ ಆಗಿದ್ರು ನಾನು ವರ್ಲ್ಡ್ ಫೇಮಸ್ಸೇ. ಅಂದ್ರೆ ನನ್ನ ಮನೆ ಒಳಗೆ JP ನಗರ 378 B ಬ್ಲಾಕ್ ಒಳಗಡೆ ಅದು ನಮ್ಮನೆ 378 ಒಳಗೆ ವರ್ಲ್ಡ್ ಫೇಮಸ್ಸೇ. ನನ್ನ ವರ್ಲ್ಡ್ ಅದು. ಅಂದ್ರೆ ಅವ್ರು ಪ್ರತಿಯೊಬ್ಬನಿಗೂ ಒಂದೊಂದು ಪ್ರಪಂಚ ಇದೆ. ಆ ರೀತಿ ಒಬ್ಬ ಪ್ರಪಂಚದಲ್ಲಿ ಕೀರ್ತಿಶಾಲಿ ಆಗಬಹುದು. ಆದರೆ ವಿಶ್ವಾದ್ಯಂತ ಒಬ್ಬ ಖ್ಯಾತಿಯನ್ನ ಪಡೆದಿದ್ದಾನೆ. ಪರೀಕ್ಷೆ ಮಾಡಿ ನೋಡಿ. ನಾನು ಸುಮ್ಮನೆ ಹೇಳ್ತಿಲ್ಲ. ಒಂದು ಕಾಲದಲ್ಲಿ ನನಗೂ ಆ ತರಹದ ಒಂದು ವಿಶ್ವಾಸ ಇತ್ತು. ಅಂದ್ರೆ ಸ್ವಲ್ಪ ಹೆಚ್ಚು ಜನರ ನಡುವಿನಲ್ಲಿ ಹೆಸರು ಮಾಡಿದಂಥವರು ಅಂತ. ಒಂದು ಬಾರಿ MS ಸುಬ್ಬಲಕ್ಷ್ಮಿ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ಸುಪ್ರಭಾತ ರೇಡಿಯೋನಲ್ಲಿ ಕೇಳೋ ಪದ್ಧತಿ ಇದ್ದ ಕಾಲದಲ್ಲಿ ಪ್ರಸಿದ್ಧರಾದವರು. ಅದು ಸಂಗೀತ ಕ್ಷೇತ್ರದಲ್ಲಿ ಆಕೆಯ ಸಾಧನೆ ಮಹತ್ತಮವಾದ್ದೆ. ಅಂಥವರು ಸಂಗೀತ ಕ್ಷೇತ್ರದಲ್ಲಿ ಇರೋರ್ನೇ ಒಬ್ಬರನ್ನ ಇದು MS ಟ್ಯೂನ್ ಮಾಡಿದಲ್ವಾ, MS ಚೆನ್ನಾಗಿ ಹಾಡಿದ್ದಾರೆ ಇದನ್ನ. ಯಾರು? MS ಯಾರು? ಆ ಸಂಗೀತ ಕ್ಷೇತ್ರದಲ್ಲಿ ಇರೋವ್ರೆ. ಹಾಗೆ ಕೇಳಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ಅಂದ್ರೆ ಒಂದು ವ್ಯಕ್ತಿ ನಿಜವಾಗಿ ಆಕೆ ರಷ್ಯಾದಲ್ಲಿ ಇದನ್ನ ಹಾಡಿದ ಮೇಲೆ, ದೇಶಕ್ಕೆ ಸಂಬಂಧಪಟ್ಟ ಭಾವಗೀತೆಯನ್ನ ಹಾಡಿದ ಮೇಲೆ ಆ ಗೀತೆಯಿಂದ ಆಕೆ ಪ್ರಸಿದ್ಧಿಯಾದರು. ಇದು ಎಂಥದ್ದು, ದ್ವೇಷವನ್ನ ನಾವು ಮಾಡೋದು ಬೇಡ, ಶತ್ರುತ್ವವನ್ನ ಮಾಡೋದು ಬೇಡ ಅನ್ನುವ ಒಂದು ಗೀತೆಯನ್ನ ಹಾಡಿದಾಗ ಅಂಥದರಲ್ಲಿ ಕೂಡ ಗೊತ್ತಿಲ್ಲ ಅನ್ನುವಂಥದ್ದಾದರೆ, ಆಗ ನಾವು ಈಗ ವಿಶ್ವವಿಖ್ಯಾತರಾದವರು, ಜ್ಞಾನಪೀಠ ಇದು ಏನು ನೊಬೆಲ್ ಪ್ರಶಸ್ತಿ ಪಡೆದವರು ಎಷ್ಟು ಜನನ ಕೇಳಿ ಇವತ್ವರೆಗೂ ಪಡೆದವರು ಇದಾರಲ್ಲ. ಈಗ ಹೋದ ವರ್ಷದಲ್ಲಿ ಯಾರಿಗೆ ಬಂತು ಶಾಂತಿ ಪ್ರಶಸ್ತಿ, ಯಾರಿಗೆ ಅಂದ್ರೆ ವಿಶ್ವ ಅನ್ನುವ ಆ ಖ್ಯಾತಿ ಅನ್ನುವ ವಿಷಯ ಬಂದಾಗ ಅದು ಒಂದು ಪರಿಮಿತಿ ಒಳಗೆ ಇದೆಯೇ ಹೊರತು ಬೇರೆ ಇಲ್ಲ. ಹಾಗಾದ್ರೆ ಯಶ ಅಂದ್ರೆ ಯಾವುದು ಅಂದ್ರೆ, ಈಗ ನೋಡಿ ಅದೇ ದೇವರನ್ನ ಪಡ್ಕೊಂಡವರ ಕೀರ್ತಿ ನೋಡಿ. ಕನಕದಾಸರು, ಪುರಂದರದಾಸರು, ಮೀರಾಬಾಯಿ ಎಲ್ಲ ಕಳೆದು ಹೋಗಿದ್ದಾರೆ. ಸಮರ್ಥ ರಾಮದಾಸರು, ಗೋಂದಾವಲಿ ಮಹಾರಾಜರು ಎಲ್ಲರೂ ಕಳೆದೋಗಿ ಎಷ್ಟೋ ವರ್ಷಗಳಾಗೋಗಿದೆ. ಶಂಕರ, ರಾಮಾನುಜ. ಆದರೆ ಇವತ್ತು ನಾವು ಯಾಕೆ ಅವರನ್ನು ಹೇಳ್ತೇವೆ ಅಲ್ವೇ? ಅಂದ್ರೆ ಅವರ ಕೀರ್ತಿ ಏನಾಗಿದೆ? ಯಾರು ಪರಮಾತ್ಮನನ್ನ ಹಿಡ್ಕೊಂಡಿದ್ದಾರೆ ಅದಕ್ಕೆ ತಸ್ಯ ನಾಮ ಮಹದ್ ಯಶಃ. ಪರಮಾತ್ಮನ ನಾಮ ಅನ್ನುವುದೇ ಮಹತ್ ಕೀರ್ತಿ, ಮಹದ್ ಯಶಃ. ಒಂದು ಪುಟಾಣಿ ಪಾಪು ಹೇಳುತ್ತೆ, ನೀವುಗಳೆಲ್ಲ ನೋಡಿರ್ತೀರ ಏನೋ, ಅದನ್ನು ಕೇಳಿದ್ರೆ ಆಪತ್ತು ವಿಪತ್ತು ಅಂದ್ರೆ ಅದು ಹೇಳುತ್ತೆ ದೇವರನ್ನ ಮರೆಯೋದೇ ವಿಪತ್ತು, ದೇವರ ಹೆಸರು ತಗೊಳ್ತೀರಾ ಅದೇ ಸಂಪತ್ತು ಅಂತ ಪುಟಾಣಿ 3.5 ವಯಸ್ಸಿನ ಮಗು ಉತ್ತರ ಹೇಳುತ್ತೆ. ಆ ರೀತಿ ಅದು ಊಟ ಮಾಡೋದು ಅಂತ ಹೇಳಿದ್ರೆ ಹಾಗೆ ಹೇಳಬಾರ್ದು, ಖಾನಾ ಹೇಳಬಾರ್ದು, ದೇವರಿಗೆ ನೈವೇದ್ಯ ಅನ್ಬೇಕು. ಏನಾಗ್ಬಿಡುತ್ತೆ ನಾವು ಹಾಗೆ ಊಟ ಮಾಡಿದ್ರೆ ಅಂತ ಕೇಳಿದ್ರೆ ಆ ಪುಟಾಣಿ ಹೇಳುತ್ತೆ ಏನಂತ, ಯಜ್ಞ ಶಿಷ್ಟಾಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ ಅನ್ನುತ್ತೆ. ಶ್ಲೋಕ ಉದಾಹರಣೆ ಕೊಟ್ಟು ಹೇಳುತ್ತೆ. ಮತ್ತೆ ಯಾರು ಯಜ್ಞ ರೂಪದಲ್ಲಿ ನಡ್ಕೊಳ್ತಾರೆ, ಹಾಗೆ ಘೂಮ್ನೆ ಚಲೆ ಅಂದ್ರೆ ದೇವಸ್ಥಾನಕ್ಕೆ ಯಾವುದಕ್ಕೆ ವಾರಣಾಸಿಗೆ ಇದಕ್ಕೆ ಎಲ್ಲ ಆ ಮಾತು ಹೇಳಬಾರ್ದು, ದರ್ಶನಕ್ಕೆ ಹೋಗ್ತೀವಿ ಅನ್ಬೇಕು. ಆ ತರ ಪ್ರತಿಯೊಂದಕ್ಕೆ ಒಂದೊಂದು ಶ್ಲೋಕ ಹೇಳುತ್ತೆ. ಅಂದ್ರೆ ಹೇಳ್ತಿರೋದು ಆ ಪರಮಾತ್ಮ ವಸ್ತುವಿನ ಒಂದು ಇದು ಇದ್ದು ಬಿಟ್ರೆ ಆ ಮಗು ಹೇಳಿದ ಮಾತಿದು. ವಿಪತ್ತು ಅಂದ್ರೆ ಪರಮಾತ್ಮನ ಮರ್ತಿದ್ದೇ ವಿಪತ್ತು. ಹಾಗೆ ಇಲ್ಲಿ ತಸ್ಯ ನಾಮ ಮಹದ್ಯಶಃ, ಯಾವುದು ಪರಮಾತ್ಮನ ನಾಮ ಹಿಡ್ಕೊಂಡಿದ್ದೇವೋ ಅದಕ್ಕೆ ಉದಾಹರಣೆಯಾಗಿ ನಾವು ಇವಾಗ ಇವರನ್ನೆಲ್ಲ ನೋಡಿದ್ದು. ಆದ್ರಿಂದ ಯಾವ ಒಂದು ಪರಮಾತ್ಮನನ್ನ ಭಾವಿಸೋದಿದೆಯಲ್ಲ, ಆ ಪರಮಾತ್ಮನನ್ನ ಹಿಡಿದು ನಡ್ಕೊಂಡ್ರೆ ಅದೇ ಕೀರ್ತಿ. ಅದಕ್ಕಿಂತ ಕೀರ್ತಿ ಅನ್ನುವುದು ಇಲ್ಲ. ಆದ್ರಿಂದ ಯಶಸ್ವಿನಿ ಅಂದಾಗ ಯಾರು ಇಷ್ಟು ಕಾಲ ನಾವು ಯಾವ ಯಾವ ನಾಮವನ್ನ ನೋಡಿಕೊಂಡು ಬಂದ್ವಿ, ದೇವಿಯ ಕೃಪಾ ಕಟಾಕ್ಷದಿಂದ, ದೇವಿಯ ಕರುಣೆಯಿಂದ, ಅನುಗ್ರಹದಿಂದ ಪಡ್ಕೊಂಡ ಬಂದಂಥ ಈ ಎಲ್ಲ ಸಿದ್ಧವಿದ್ಯೆ, ಸಿದ್ಧಮಾಟ, ಇದು ಎಲ್ಲ ಏನೇನಿದೆ ಆ ಎಲ್ಲವನ್ನ ನಾವು ಭಾವಿಸಿಕೊಂಡಾಗ, ಅದರ ಮೂಲಕ ಪರಮಾತ್ಮ ಶಕ್ತಿಯನ್ನ ಹಿಡ್ಕೊಂಡಾಗ ನಮಗೆ ದೊರಕಿದ ಕೀರ್ತಿ ಅದಕ್ಕೆ ಸರಿಸಾಟಿಯಾದ ಕೀರ್ತಿ ಇನ್ನೊಂದಾಗೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೀರ್ತಿ ಅಂದ್ರೇನೆ ಪರಮಾತ್ಮ, ಪರಮಾತ್ಮ ಅಂದ್ರೇನೆ ಕೀರ್ತಿ. ಆದ್ರಿಂದ ಪರಮಾತ್ಮ ಎಲ್ಲಿದೆ ಅಲ್ಲಿ ಕೀರ್ತಿ ಇದೆ. ಪರಮಾತ್ಮ ಎಲ್ಲಿದ್ದಾನೆ? ನಾನು ಎಲ್ಲಿದೆ? ಬರೀ ಭಾರತದಲ್ಲಿ ಇದೆಯಾ? ಬರೀ JP ನಗರದಲ್ಲಿ, ಬರೀ ವಿಶ್ವೇಶ್ವರ ನಗರದಲ್ಲಿ ಇಲ್ಲ, ಎಲ್ಲ ಕಡೆಯಲ್ಲಿ ನಾನಿದೆ ಅಲ್ವೇ? ಹಾಗೆ ಪರಮಾತ್ಮ ಎನ್ನುವುದು ಎಲ್ಲೆಲ್ಲೂ ಇರುವಾಗ
ಆ ಪರಮಾತ್ಮನನ್ನ ಹಿಡ್ಕೊಂಡಾಗ ಪರಮಾತ್ಮ ಎನ್ನುವ ಕೀರ್ತಿ ವಿಶ್ವವಿಖ್ಯಾತವಾಗತ್ತೆ, ಅಥವಾ ಈ ವಿಶ್ವಾತೀತವೂ ಆಗತ್ತೆ, ಎಲ್ಲ ಲೋಕಗಳನ್ನೂ ದಾಟಿದ ಕೀರ್ತಿಯೂ ಕೂಡ ಆಗತ್ತೆ. ಇಲ್ಲಿಯವರೆಗೆ ಯಶಸ್ವಿನಿವರೆಗೆ ಈ 12ನೆಯ ಅಧ್ಯಾಯ ಮಂಗಳ ಆಗತ್ತೆ. ಮುಂದಕ್ಕೆ ವಿಶುದ್ಧಿ ಚಕ್ರ ನಿಲಯ ಎನ್ನುವುದರಿಂದ 13ನೆಯ ಅಧ್ಯಾಯ ಆರಂಭ ಆಗತ್ತೆ. ಇಲ್ಲಿಯವರೆಗಿನ ಒಂದು ವಿಚಾರಗಳನ್ನ ನಾವು ಪ್ರತಿದಿನವೂ ಕೂಡ ಪಾರಾಯಣ ಮಾಡಿಕೊಳ್ಬೇಕು ಅನ್ನುವ ಸಂಕಲ್ಪವನ್ನ ಹೊತ್ತು ಮಾಡ್ತಾ ಇರುವುದು ಇದೆ. ಈಗ ಈ ವಿಶುದ್ಧಿ ಚಕ್ರ ನಿಲಯ ಎನ್ನುವುದರಿಂದ ಮುಂದಕ್ಕೆ ಇರುವಂತಹ 110ನೆಯ ಶ್ಲೋಕದವರೆಗೆ ಸ್ವಾಹ ಸ್ವಧಾಮತಿ ಅಲ್ಲಿಯವರೆಗೆ ಇರುವಂತಹ ಒಂದು ಮಂತ್ರಗಳನ್ನು ಕೂಡ ನಾವು ಪಾರಾಯಣ ಮಾಡೋದ್ರಿಂದ ನಮ್ಮ ಒಂದು ಶರೀರದ ಯಾವ ಒಂದು ಶಕ್ತಿ ಇದೆ, ಶರೀರದ ನಿರ್ಮಾಣದಲ್ಲಿರುವಂತಹ ದೇವಿಯ ಒಂದು ಸ್ವರೂಪ ಏನಿದೆ, ಆ ದೇವಿಯ ಸ್ವರೂಪವನ್ನ ನಾವು ಧ್ಯಾನಾದಿಗಳು ಇದೆಲ್ಲ ಉಪಾಸನೆಗೆ ಸೇರಿದ್ದೆ. ಎಲ್ಲಿಂದ ನಾವು ಹೇಳ್ಕೊಳ್ತಾ ಬರ್ತಿರುವುದು ಉಪಾಸನೇನೆ. ಹಿಂದಿಂದ ಹೇಳ್ತಾ ಇದ್ದೇವೆ, ಇಲ್ಲಿ ನಾವು ಮಾಡ್ತಾ ಇರುವ ಎಲ್ಲ ಉಪಾಸನೆ ಇವು ಛಾಂದೋಗ್ಯದಲ್ಲಿ ಬೋಧಿತವಾಗಿರುವ ಭಿನ್ನ ಭಿನ್ನವಾದ ಉಪಾಸನೇನೆ. ಛಾಂದೋಗ್ಯ ಆರಂಭದಿಂದ ಅಂತ್ಯದವರೆಗೆ ಉಪಾಸನೆಯನ್ನೇ ಹೇಳುತ್ತೆ. ಅಂತ್ಯಕ್ಕೆ ಕೊಡುವಂತಹ ಉಪಾಸನೆ ಈಗ ಇಲ್ಲಿ ಹೇಳ್ತಾ ಇರುವಂತಹ ಉಪಾಸನೆ. ಅಲ್ಲಿ ಅದು ದಹರ ವಿದ್ಯಾ ಎಂಬುದಾಗಿ ಹೇಳುತ್ತೆ. ಯಾವುದು? ಛಾಂದೋಗ್ಯ ಉಪನಿಷತ್ತು ಅಂತ್ಯವಾಗಿ ಹೇಳುವಾಗ ಇದನ್ನ ಬ್ರಹ್ಮಪುರಿ ಎಂಬುದಾಗಿ ಕರೆಯುತ್ತೆ. ಶರೀರವನ್ನ ಬ್ರಹ್ಮಪುರಿ. ಇದೇ ಮತ್ತೆ ಸಿದ್ಧ ಅಲ್ವೇ? ರೆಡಿಮೇಡ್ ಆಗಿ ಬಂದಿದ್ದು. ಈ ರೆಡಿಮೇಡ್ ಏನಿಲ್ಲ, ಇದು ಅದು ಸೇರಿ ಇದು ಸೇರಿ ಬಂದಿದ್ದು. ಆದರೆ ಇದಕ್ಕೆ ಇದೇ ರೂಪ, ಇದೇ ತರ ಕಣ್ಣು, ಇದೇ ತರ ಮೂಗು, ಇದೇ ತರ ಕೈ, ಇದೆಲ್ಲ ಆಗಬೇಕು ಅನ್ಬೇಕಾದ್ರೆ ಅದೆಲ್ಲ ಸಿದ್ಧ ಮಾಡಿದ್ ಯಾರು ಅಲ್ವೇ? ಆದ್ರಿಂದ ಅದು ಸಿದ್ಧವಾಗಿ ಬರೋದಕ್ಕೆ ಹಿನ್ನೆಲೆ ಒಂದಿದೆ. ಆದ್ರಿಂದ ಆ ರೀತಿಯಾಗಿ ನಿರ್ಮಾಣ ಆಗಿ ಬಂದಿರುವ ಸಿದ್ಧವಾದಂತಹ ವಸ್ತು ಇದು. ಆ ವಸ್ತುನೇ ಬ್ರಹ್ಮಪುರಿ. ಆ ಬ್ರಹ್ಮಪುರಿಯ ಒಳಗಡೆ ಇರುವಂತಹ ವಸ್ತುವನ್ನ ಉಪಾಸನೆ ಮಾಡುವ ಕ್ರಮ, ಅದನ್ನ ಅಲ್ಲಿ ಛಾಂದೋಗ್ಯದಲ್ಲಿ ಅಂತಿಮದಲ್ಲಿ ಬೋಧಿಸ್ತಾರೆ. ನಾವು ಮೊನ್ನೆವರೆಗೆ ಹೇಳಿಕೊಂಡು ಬಂದಿದ್ದೇವೆ ಪ್ಯಾರಲಲ್ ಆಗಿ. ಅಂದ್ರೆ ಯಾತಕ್ಕೆ ಜೊತೆಲಿ ಹೇಳ್ತೀನಿ ಅಂದ್ರೆ ಗಾಬರಿ ಮಾಡಕ್ಕಲ್ಲ, ಎಲ್ಲೆಲ್ಲಿ ಇರೋದು ಇಲ್ಲಿದೆ ಅನ್ನೋದಕ್ಕೆ. ಬೇರೆ ಉಪನಿಷತ್ತನ್ನ ನಾವು ಓದ್ಲಿಲ್ವಲ್ಲ, ನಮಗ್ ಗೊತ್ತಿಲ್ವಲ್ಲ ಅನ್ಕೋಬೇಕಾಗಿಲ್ಲ. ಇದನ್ನ ಓದಿದರೆ ಅದರ ಫಲವೂ ಕೂಡ ಇದೆ ಅನ್ನುವುದಕ್ಕೋಸ್ಕರ ಅಷ್ಟೇ. ಹಾಗೆ ಈಗ ಈ 13ನೆಯ ಅಧ್ಯಾಯ ವಿಶುದ್ಧಿ ಚಕ್ರ ನಿಲಯ ಅನ್ನುವುದರಿಂದ ಆರಂಭ ಆಗುತ್ತಾ, ಅದು ನಮ್ಮ ಶರೀರದ ಒಳಗಿರುವ ಎಲ್ಲ ಪರತತ್ವಗಳು, ಆ ಪಂಚಭೂತಗಳಿಂದ ಈ ವಿಶ್ವಾಂಡ ಹೇಗೆ ನಿರ್ಮಾಣ ಆಗಿದೆ, ಹಾಗೆ ನಮ್ಮ ಒಂದು ಶರೀರವೂ ಕೂಡ ಈ ಒಂದು ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಈ ಪಂಚಭೂತಗಳಿಂದ ನಿರ್ಮಾಣ ಆಗಿರುವ ಇವುಗಳನ್ನ ನಾವು ಸಾಧನೆ ಮಾಡಿಕೊಳ್ಳುವುದರಿಂದ, ಉಪಾಸನೆ ಮಾಡಿಕೊಳ್ಳುವುದರಿಂದ ಅದನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲಿಗೆ ವಿಶುದ್ಧಿ ಚಕ್ರದಿಂದ ಆರಂಭ ಮಾಡಿದ್ದಾರೆ. ಆದರೆ ಇದು ಎರಡೂ ಕ್ರಮ ಇದೆ. ದೇವತಾ ಸ್ತೋತ್ರವನ್ನ ಮಾಡುವಾಗ ನಾವು ನೋಡ್ತೇವೆ ಪಾದಾದಿ ಕೇಶಾಂತ ಇದೆ, ಹಾಗೆ ಕೇಶಾದಿ ಪಾದಾಂತ ಅನ್ನುವ ಸ್ತೋತ್ರನೂ ಇದೆ. ಆದರೆ ಇಲ್ಲಿ ವಿಶುದ್ಧಿ ಅನ್ನುವುದು ಕಂಠಕೂಪದಲ್ಲಿರುವಂತಹ ಒಂದು ಚಕ್ರ. ಇಲ್ಲಿಂದ ಆರಂಭ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದು ಆಕಾಶ ತತ್ವ. ವಿಶುದ್ಧಿ ಎನ್ನುವುದು ಆಕಾಶ ತತ್ವ. ಆದ್ರಿಂದ ನಮಗೆ ಸೃಷ್ಟಿ ವಿಕಾಸ ಹೇಗಾಯಿತು ಅಂತ ಉಪನಿಷತ್ತು ಹೇಳುತ್ತೆ. ತಸ್ಮಾದಾತ್ಮನ ಆಕಾಶ ಸಂಭೂತಃ. ಪರಮಾತ್ಮ ವಸ್ತು ಏನಿದೆ, ಪರಮಾತ್ಮ ವಸ್ತುವಿನಿಂದ ಮೊದಲು ಬಂದಿದ್ದು ಯಾವುದು? ಆಕಾಶ. ಆದ್ರಿಂದ ವಿಶುದ್ಧಿ ಚಕ್ರದಿಂದ ಈಗ ಆರಂಭ ಮಾಡ್ತಾ ಇದ್ದಾರೆ. ಸೃಷ್ಟಿ ವಿಕಾಸವಾಗುವ ಕ್ರಮದಲ್ಲಿ ಬಂದ ಒಂದು ಕ್ರಮವನ್ನ ಇಟ್ಕೊಂಡು ವಿಶುದ್ಧಿ ಚಕ್ರ ನಿಲಯ. ವಿಶುದ್ಧಿ ಎನ್ನುವುದು ಶುದ್ಧವಾಗಿರುವಂತಹ ಒಂದು ಜಾಗ. ಆಕಾಶಕ್ಕೆ ಯಾವ ಮಲ ಅಂಟುತ್ತೆ? ನಮಗೆ ಕಾಣುತ್ತೆ ಆಕಾಶದಲ್ಲಿ ಮೋಡ ಇದೆ, ಕೊಳೆ ಇದೆ, ಮಸಿ ಇದೆ, ನೀಲಿ ಇದೆ, ಕೆಂಪಿದೆ ಅಂತ. ಆದರೆ ಆಕಾಶಕ್ಕೆ ಯಾವುದು ಅಂಟಿಲ್ಲ. ಅದು ಅಂಟಿದ್ದಂತೆ ನಮಗೆ ಕಾಣುತ್ತೆ. ಆ ಅಂಟು ಏನಿದೆ, ಆಕಾಶದಲ್ಲಿ ಮೋಡ ಚಲಿಸ್ತಾ ಇದೆ ಅನ್ಸುತ್ತೆ ಅಲ್ವೇ? ಮೋಡಕ್ಕೂ ಆಕಾಶಕ್ಕೂ ಎಷ್ಟೋ ಅಂದ್ರೆ ಮೈಲಿಗಳ ಗಟ್ಲೆ ಅಂತರ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅಂದ್ರೆ ನಮಗೆ ಹಾಗೆ ಕಾಣುತ್ತೆ ಅಷ್ಟೇ, ಭಾಸ ಆಗುತ್ತೆ. ಹಾಗೆ ಅಂದ್ರೆ ಆಕಾಶ ಎನ್ನುವುದು ಯಾವುದಕ್ಕೂ ಅಂಟಲ್ಲ. ಅದಕ್ಕೆ ಇನ್ನೂ ಉದಾಹರಣೆ ನೋಡ್ಬೋದು. ಅಂದ್ರೆ ಈಗ
ಪಾತ್ರೆ ಖಾಲಿ ಪಾತ್ರೆ ಅಂತ ಕಾಣುತ್ತೆ ನಮಗೆ. ಆ ಖಾಲಿಗೆ ಯಾವ್ದಾದ್ರು ಅಂಟಿದೆಯಾ? ಪಾತ್ರೆಗೆ ಅಂಟಿದೆ. ಪಾತ್ರೆ ಒಳಗಡೆ ಒಂದು ಇದೆಯಲ್ಲ ಆ ಸ್ಪೇಸ್, ಅದಕ್ಕೇನಾದ್ರೂ ಅಂಟಿದೆಯೋ? ಇಲ್ಲ ತಾನೇ. ಅಂಟಕ್ ಸಾಧ್ಯನೋ? ಇಲ್ಲ. ಪಾತ್ರೆಗೆ ಅಂಟುತ್ತೆ. ಆ ಪಾತ್ರೆಯಲ್ಲಿರುವ ಜಾಗ ಇದೆಯಲ್ಲ ಅದಕ್ಕೆ ಏನಾದ್ರೂ ಅಂಟಕ್ ಸಾಧ್ಯನೋ ಅಂದ್ರೆ ಇಲ್ಲ. ಆದ್ರಿಂದ ಅದು ಆಕಾಶ ಎನ್ನುವುದು ಏನೂ ಅಂಟದಂಥ ಶುದ್ಧವಾದಂಥ ಒಂದು ಭಾವ. ಆ ವಿಶುದ್ಧವಾದಂಥ ಒಂದು ಭಾವ ಏನಿದೆ ಅಲ್ಲಿಂದ ಆರಂಭ ಮಾಡ್ತಾ ಇದ್ದಾರೆ. ಆದ್ರಿಂದ ನಮಗೆ ಮುಖ್ಯವಾಗಿ ಅದನ್ನು ನಾವು ಗಮನಿಸಿದರೆ, ಈಗ ಹುಟ್ಟಿದ ಕಂದನಲ್ಲಿ ರಾಗದ್ವೇಷಾಭಿಮಾನಾದಿಗಳು ಕಾಣೋದಿಲ್ಲ. ಆದ್ರೆ ಮೆಲ್ಲ ಮೆಲ್ಲನೆ ಒಂದೊಂದೇ ಹೇಗೆ ಹೆಜ್ಜೆ ಇಡುತ್ತೆ, ಪುಟಾಣಿ ಮುಗ್ಧವಾದ ಆ ಭಾವ ಇದೆಯಲ್ಲ. ಈಗ ನಾವು ಹೇಳಿಕೊಂಡಿದ್ದು ಅಮ್ಮ ಅಂತ ಕರೆಯುವಾಗ ಬಾಲಭಾವದಿಂದ ಕರೆದರೆ ಅಮ್ಮ ಸಿದ್ಧಮಾತ ಆಗಿ ಓಡಿ ಬರ್ತಾಳೆ ಅನ್ನುವುದಕ್ಕೆ ಬೇಕಾದ ದೃಷ್ಟಾಂತ ನೋಡಿಕೊಂಡ್ವಲ್ಲ. ಅದರಂತೆ ಆ ಮುಗ್ಧತೆ, ವಿಶುದ್ಧಿ, ಯಾವ ಒಂದು ಕಲ್ಮಶಗಳ ಲೇಪ ಇಲ್ಲದ ಒಂದು ಜಾಗ ಇದೆಯಲ್ಲ ಅದು ವಿಶುದ್ಧಿ. ಆ ವಿಶುದ್ಧವಾದ ಜಾಗದಲ್ಲಿ ವಿಶುದ್ಧಿ ಚಕ್ರ ನಿಲಯ, ಆ ವಿಶುದ್ಧಿ ಎನ್ನುವ ಚಕ್ರದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಚಕ್ರ ಅಂದಾಗ ಅದು ಒಂದು ಕೇಂದ್ರ ಅಂತ ಅರ್ಥ, ಒಂದು ಬಿಂದು ಅನ್ನುವ ಅರ್ಥ. ಆ ಬಿಂದುವಿಂದ, ಚಕ್ರ ಅಂದ್ರೆ ಒಂದು ಬಿಂದುವಿನಿಂದ ವೃತ್ತ ಬರುತ್ತೆ. ಬಿಂದುನೇ ವೃತ್ತ, ಬಿಂದುನೇ ವೃತ್ತ ತಾನೆ, ಒಂದು ಚುಕ್ಕಿ ಇಟ್ರೆ. ಆದ್ರಿಂದ ಆ ಚಕ್ರ ವಿಶುದ್ಧಿ ಚಕ್ರ ಅಂದ್ರೆ ಅದು ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವಂತ ಒಂದು ಚಕ್ರ. ಅಲ್ಲಿ ಆಕೆ ವಾಸ ಮಾಡ್ತಾ ಇದ್ದಾಳೆ ಅನ್ನುವ ಒಂದು ಸ್ವರೂಪ. ಯಾರು ವಾಸ ಮಾಡ್ತಿದ್ದಾಳೆ ಅಂದ್ರೆ ಮುಂದೆ ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ, ಆನಂತರ ಡಾಕಿನಿ, ಅಲ್ಲಿಯವರೆಗೆ ವಿಶುದ್ಧಿ ಚಕ್ರದಲ್ಲಿ ವಾಸ ಮಾಡ್ತಾ ಇರುವವಳು ಪಾಯಸಾನ್ನ ಪ್ರಿಯ ತುತ್ಸ್ಥ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಡಾಕಿನಿ. ಆ ಡಾಕಿನಿ ಎನ್ನುವವಳು ವಿಶುದ್ಧಿ ಚಕ್ರದಲ್ಲಿ ಇದ್ದಾಳೆ. ಆದ್ರಿಂದ ಅವಳ ಸ್ವರೂಪ ಏನು ಅಂದ್ರೆ ಡಾಕಿನಿ ಅಂತ ಅವಳು ಬೇರೆ ಅಂತಲ್ಲ, ಅಮ್ಮ ಡಾಕಿನಿ ಎಂಬ ಸ್ವರೂಪದಲ್ಲಿ ಈ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಈಗ ಆ ಡಾಕಿನಿ ಎಂಬ ಸ್ವರೂಪಳಾದಂಥ ದೇವಿಯನ್ನ ನಾವು ಧ್ಯಾನ ಮಾಡ್ತಾ ಆವಾಹನೆ ಇವುಗಳನ್ನೆಲ್ಲ ಮಾಡ್ತಾ ಅವಳಿಗೆ ನೈವೇದ್ಯ ಪಾಯಸ ಅನ್ನ ಪ್ರಿಯ, ಆದ್ರಿಂದ ಪಾಯಸ ಅನ್ನವನ್ನ ಮಾಡಿ ಅವಳಿಗೆ ನೈವೇದ್ಯ ಮಾಡು ಇತ್ಯಾದಿಯಾದ ರೂಪವನ್ನ ಈ ನಾಮಗಳು ನಮಗೆ ತಿಳಿಸಿಕೊಡುತ್ತೆ. ಅವಳಿಗೇನು ಖಟ್ವಾಂಗಾದಿ ಪ್ರಹರಣ, ಕೈಯಲ್ಲಿ ಖಟ್ವಾಂಗ ಎನ್ನುವ ಆಯುಧವನ್ನ ಹಿಡಿದಿದ್ದಾಳೆ. ಈ ಎಲ್ಲ ನಾಮಗಳು ಆ ಡಾಕಿನಿ ಎಂಬ ದೇವಿಯ ಸ್ವರೂಪವನ್ನು, ಅವಳು ವಾಸ ಮಾಡ್ತಾ ಇರುವ ಜಾಗವನ್ನು, ಅವಳಿಂದ ನಮಗೆ ಏನು ಲಾಭ ಅಂದ್ರೆ ಚರ್ಮ ಲಾಭ ಇದೆ. ಚರ್ಮ ಎನ್ನುವುದು ಆವರಣ. ಆವರಣ ಅಂದ್ರೆ ಅದೊಂದು ಕೋಟೆ ತರಹ. ಕೋಟೆ ಬಲಿಷ್ಠವಾಗಿರಬೇಕು. ಕೋಟೆಯಲ್ಲಿ ಎಲ್ಲಾದರೂ ಒಂದು ಸಣ್ಣ ಬಿರುಕು ಬಂತ ಶತ್ರುವಶ ಆಗೋದಕ್ಕೆ ಎಷ್ಟು ಕ್ಷಣನೂ ಬೇಕಿಲ್ಲ ಅಲ್ವಾ? ಆದ್ರಿಂದ ಹಿಂದಿನವರು ಕೋಟೆಗೆ ಎಷ್ಟು ಪ್ರಾಧಾನ್ಯ ಕೊಡ್ತಾ ಇದ್ರು. ನಮ್ಮಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ತೆಗೆದ್ರೆ ಎಷ್ಟು ಬಗೆಯ ಕೋಟೆಗಳಿದೆ, ಎಷ್ಟು ಬಗೆಯ ಕೋಟೆಗಳಲ್ಲಿ ಯಾವ ಅಂದ್ರೆ ದುರ್ಗ ಕೋಟೆ, ಜಲಕೋಟೆ, ಆ ರೀತಿಯಾದ ನಾವು ಭಾಗವತದಲ್ಲೇ ನೋಡ್ತೇವೆ. ನರಕಾಸುರನ ನಗರದಲ್ಲಿ ಎಷ್ಟು ಕೋಟೆ, ಅಗ್ನಿಕೋಟೆ, ಜಲಕೋಟೆ, ಮತ್ತೆ ಕಬ್ಬಿಣದ ಕೋಟೆ, ಎಷ್ಟೆಷ್ಟು ಕೋಟೆ ಕಟ್ಟಿದಾನವನು. ಅಂದ್ರೆ ಆ ಕೋಟೆಯ ಉದ್ದೇಶ ಏನಪ್ಪಾ ಅಂದ್ರೆ ರಕ್ಷಣೆ. ದುರ್ಗಾ ನಾಮವನ್ನ ಹೇಳುವಾಗ ಹೇಳಿಕೊಂಡಿದ್ದೇವೆ. ಎಲ್ಲಾದರೂ ನಮಗೆ ಬೇಕಾದ್ದು ಪ್ರಧಾನವಾಗಿ ವಿಶ್ವಾಸ. ದುರ್ಗಾ ಅಂದ್ರೆ ಕೋಟೆ. ಕೋಟೆ ಏನು ಮಾಡುತ್ತೆ? ರಕ್ಷಣೆ ಮಾಡುತ್ತೆ, ಅಭಯವನ್ನ ಕೊಡುತ್ತೆ. ಆದ್ರಿಂದ ಆ ಕೋಟೆಯ ರೂಪದಲ್ಲಿ, ರಕ್ಷಣೆಯ ರೂಪದಲ್ಲಿ ನಮ್ಮ ಶರೀರಕ್ಕೆ ಇರುವುದು ಒಂದು ಚರ್ಮ ಅಲ್ಲ. ಪರಮಾತ್ಮ ಎಷ್ಟು ಭದ್ರವಾದ ಚರ್ಮದ ಕೋಟೆ ಹಾಕಿದಾನೆ ಅಂದ್ರೆ, ಒಂದು ಚರ್ಮ ಹೋದ್ರೆ ಮತ್ತೊಂದು ಚರ್ಮ ಹೋದ್ರೆ ಮತ್ತೊಂದು ಚರ್ಮ ಹೋದ್ರೆ 7 ಚರ್ಮಗಳ ಕೋಟೆಯನ್ನು ಕಟ್ಟಿಟ್ಟಿದ್ದಾನೆ. ಅದಕ್ಕೆ ಇದನ್ನ ಬ್ರಹ್ಮಪುರಿ ಅಂತಾರೆ ಅಂತ ಹೇಳಿದ್ವಲ್ಲ. ಇದು ಇಲ್ಲಿಯ ಚಾಂದೋಗ್ಯದ ಮಾತಲ್ಲ, ತೈತ್ತರೀಯ ಬ್ರಾಹ್ಮಣದಲ್ಲಿ, ಆರಣ್ಯಕದಲ್ಲಿ, ಉಪನಿಷತ್ತಲ್ಲೇ ಆ ಮಾತು ಬರುತ್ತೆ. ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪೂರ ಅಯೋಧ್ಯ ಎಂಬುದಾಗಿ ಈ ನಗರಕ್ಕೆ ಅಯೋಧ್ಯ ಎಂಬ ನಗರಿ ಅನ್ನುವ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಗಮನಿಸಿಕೊಂಡಾಗ ಇದಕ್ಕೆ ಈ ಶರೀರ ಎನ್ನುವ ಕೋಟೆಗೆ, ಶರೀರ ಎನ್ನುವ ನಗರಕ್ಕೆ ಬಲಿಷ್ಠವಾದ 7 ಕೋಟೆಗಳಿದೆ. ಒಂದು ಕೋಟೆ ನಷ್ಟ ಆದರೆ, ಆದ್ರಿಂದ ಡಾಕ್ಟರ್ಗಳು ಹೇಳ್ತಾರೆ 40% 60% ಅಂದ್ರೆ
ಮೈಯಲ್ಲಿ 40% 60% ಅಲ್ಲ, ಸ್ಕಿನ್ ಒಳಗೆ ಎಷ್ಟು ಪರ್ಸೆಂಟ್ ಹೋಗಿದೆ. ಸುಟ್ಟಿರೋದು ಇಷ್ಟೇ ಜಾಗ ಇರ್ಬೋದು, ಆದ್ರೆ ಎಷ್ಟು ಪರ್ಸೆಂಟ್ ಸ್ಕಿನ್ಗೆ ಅದು ಹೋಗಿದೆ, ಆಗ ಅಲ್ಲಿಯವರೆಗೆ ಅಂದ್ರೆ 6ನೇ ಲೇಯರ್ 7ನೇ ಲೇಯರ್ ವರೆಗೆ ಸೇರಿದೆ ಅಂದ್ರೆ ಉಳಿಸೋದು ಕಷ್ಟ ಆಗುತ್ತೆ ಅನ್ನುವ ಮಾತುಗಳನ್ನ ಕೇಳಿ, ಅಯ್ಯೋ ಅವ್ರಿಗೆ ಇಡೀ ಮೈ ಸುಟ್ಟಿತ್ತು ಆದ್ರೂ ಅವ್ರು ಬದುಕಿದ್ರು, ನಮ್ಗೆ ಇಷ್ಟೇ ಸುಟ್ಟಿದ್ರು ನಾವು ಅನ್ನುವಾಗ ಅದು ಪಾಯಿಂಟ್ ಅದಲ್ಲ, ಎಷ್ಟು ಒಳಕ್ಕೆ ಅದು ಹೋಗಿದೆ ಅನ್ನುವ ಭಾಗ. ಅಂದ್ರೆ ಪರಮಾತ್ಮ ಈ ಚರ್ಮ ಎನ್ನುವ ಕೋಟೆಯನ್ನ ಕೊಟ್ಟು ಶರೀರವನ್ನ ಬಲಗೊಳಿಸಿದ್ದಾನೆ. ಅಂಥ ಒಂದು ಬಲಿಷ್ಠವಾದ ಕೋಟೆಯನ್ನ ಕಾಪಿಡುವ ತಾಯಿ ಯಾರಿದ್ದಾಳೆ, ಅವಳು ಡಾಕಿನೀಶ್ವರಿ. ಆದ್ದರಿಂದ ಈಗ ಚರ್ಮಕ್ಕೆ ಸಂಬಂಧಪಟ್ಟ ಲೋಪದೋಷಗಳು ಕುಂದುಕೊರತೆಗಳು ಉಂಟಾದ ಮಕ್ಕಳಿದ್ರೆ ಈ ನಾಮವನ್ನ ಪಾರಾಯಣ ಎಷ್ಟಿದೆ ನೋಡಿ, ಪಾರಾಯಣ ಮಾಡಿದರೆ ಆ ಲೋಪದೋಷದಿಂದ ಪಾರಾಗುವುದಕ್ಕೆ ಸಾಧ್ಯ ಇದೆ ಎನ್ನುವುದಾಗಿ ಶಾಸ್ತ್ರ ಹೇಳುತ್ತೆ. ಈಗ ಇದರ ಉಳಿದ ಭಾಗವನ್ನು ನಾವು ನಾಳೆ ದಿವಸಕ್ಕೆ ನೋಡ್ಬೋದು. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. शान्तिः शान्तिः. सर्वे भवन्तु सुखिनः.